ಪತ್ರಿಕಾಗೋಷ್ಠಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಈ ಸಿನಿಮಾ, ಈ ತಂಡದ ದೊಡ್ಡ ಶಕ್ತಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ರವಿ ಸರ್ ಒಂದು ಸಿನಿಮಾ ಒಪ್ಕೊಂಡಿದ್ದಾರೆ, ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂದಾಗ ನಮ್ಗೆಲ್ರಿಗೂ ಕ್ಯೂರಿಯಾಸಿಟಿ ಒಂದು ಲೆವೆಲ್ ಜಾಸ್ತಿನೇ ಆಗುತ್ತೆ. ಅದರಲ್ಲೂ ಅವ್ರ ಸಿನಿಮಾ ಅಂದ ತಕ್ಷಣ ಎರಡು ವಿಷಯಗಳಿಗೆ ಏನಿರಬಹುದು ಅನ್ನೋದು ಕನ್ನಡ ಇಂಡಸ್ಟ್ರಿಗೆ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿರುವಂಥ ಸಿನಿಮಾಟೋಗ್ರಾಫರ್ ಇವರು. ಮಾತು ಕಮ್ಮಿ ಆದರೆ ಕೆಲಸ ಜೋರಾಗೆ ಮಾತಾಡುತ್ತೆ. ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ನಾನು ಹೇಳ್ತಾ ಇದ್ದೆ, ರವಿ ಸರ್ ಸಿನಿಮಾ ಅಂದರೆ ಮ್ಯೂಸಿಕ್ಕು, ಅದರಲ್ಲೂ ನಮ್ಮ ಪಳನಿ ಸರ್ರಿಗೆ ದೊಡ್ಡ ಜವಾಬ್ದಾರಿ. ಈಗ ಒಂಚೂರು ಕಾನ್ಷಿಯಸ್ ಎಫರ್ಟ್ ಹಾಕಬೇಕು. ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಸಾಕಷ್ಟು ಜನ ಕುಟುಂಬದವರು, ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಈ ಸಿನಿಮಾದ ನಾಯಕಿಯಾಗಿ ಅಭಿನಯಿಸಿರೋದು ನಮ್ಮ ರಶಿಕಾ ಶೆಟ್ಟಿ ಅವರು. ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ನಾಯಕ ನಟನಾಗಿ ಭರತ್ ಅವರಿದ್ದಾರೆ. ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಜಾಸ್ತಿ ತಡ ಮಾಡೋದು ಬೇಡ, ಮೊದಲಿಗೆ ಟೈಟಲ್ ರಿವೀಲ್ ಮಾಡಿ ಆಮೇಲೆ ಉಳಿದಿದ್ದೆಲ್ಲ ಮಾತಾಡೋಣ ಅಲ್ವಾ ಸರ್? ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ರವಿ ಸರ್, ಹಾಗೆ ಇಡೀ ತಂಡ, ನಿರ್ದೇಶಕರು, ನಿರ್ಮಾಪಕರು, ರಶಿಕಾ, ಭರತ್, ಚಂದ್ರು ಸರ್, ಪಳನಿ ಸರ್, ಎಲ್ಲರೂ ಬನ್ನಿ. ಎಲ್ಲರ ಮುಂದೆ ಇವತ್ತು ಈ ಸಿನಿಮಾ ಟೈಟಲ್ ರಿವೀಲ್ ಆಗ್ತಾ ಇದೆ. ಸರ್, ನಿಮ್ಮ ಕೈಲೇ ರಿವೀಲ್ ಮಾಡಿಸ್ಬೇಕು ಅನ್ನೋದು ಸಿನಿಮಾ ತಂಡದ ದೊಡ್ಡ ಆಶಯ ಆಗಿತ್ತು. ಹೌದು 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 ಹೌದು. ಒಂದು ನಿಮಿಷ ಮೊಬೈಲ್ ಕೆಳಗೆ ಇಳಿಸಿ. ಒಂದು ನಿಮಿಷ. ಓಕೆ, ರೆಡಿ? ಹಾಂ ಸರ್. ಒಂದೇ ಮಾತಲ್ಲಿ ಹೇಳುವುದಾದರೆ ನಾನಿನ್ನ ಪ್ರೀತಿಸುವೆ. ಪ್ಯಾರ್ ಅನ್ನುವಂತ ಟೈಟಲ್ ಇಟ್ಕೊಂಡು ಮಾಡೋದಕ್ಕೆ ಮುಂದಾಗಿದ್ದಾರೆ. 70% ಸಿನಿಮಾ ಶೂಟಿಂಗ್ ಮುಗಿಸಿದ್ದಾರೆ ಕೂಡ. ಸರ್, ಈಗ ನಮ್ಗೆಲ್ರಿಗೂ ಮತ್ತೊಂದು ಕಾತರ ಇರೋದು, ಓಕೆ, ಒಂದು ಫೋಟೋ. ಓಕೆ, ಈಗಲ್ಲ, ಒಂದು ನಿಮಿಷ. ಓಕೆ, ನಮ್ಗೆಲ್ಲ ಮಾಡೋದಕ್ಕೆ ಮುಂದಾಗಿದ್ದಾರೆ. 70% ಸಿನಿಮಾ ಶೂಟಿಂಗ್ ಮುಗಿಸಿದ್ದಾರೆ ಕೂಡ. ಸರ್, ಈಗ ನಮ್ಗೆಲ್ರಿಗೂ ಮತ್ತೊಂದು ಕಾತರ ಇರೋದು, ಓಕೆ, ಒಂದು ಫೋಟೋ. ಓಕೆ, ಈಗಲ್ಲ, ಒಂದು ನಿಮಿಷ. ಓಕೆ, ನಮ್ಗೆಲ್ಲ an emotional journey of love. ಸಿನಿಮಾಗಳು ಅಂದರೆ ಪ್ರತಿಯೊಂದು ಸಿನಿಮಾನು ಒಂದು ದೊಡ್ಡ ಪಾಠಶಾಲೆ ಇದ್ದ ಹಾಗೆ ರವಿ ಸರ್ ಸಿನಿಮಾಗಳು ನಮಗೆ. ಅಂಥದ್ರಲ್ಲಿ ಎಲ್ಲದಕ್ಕಿಂತ ಏನಾದರೂ ವಿಭಿನ್ನವಾಗಿ ಅವ್ರನ್ನ ತೋರಿಸ್ಬೇಕು ಅನ್ನೋದು ದೊಡ್ಡ ಟಾಸ್ಕ್ ಇಡೀ ತಂಡಕ್ಕೆ. ಅದನ್ನ ಮಾಡೋದ್ರಲ್ಲಿ ಒಂದು ಹಂತದವರೆಗೂ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಇದು ಈ ಸಿನಿಮಾದ ಫಸ್ಟ್ ಪೋಸ್ಟರ್. ಅದಾದ್ಮೇಲೆ ನಾನು ಹೇಳ್ತಾ ಇದ್ದೆ, beautiful song. Thank you so much for making me sing. So lots of love to SM Productions, new film called Pyar. It's a beautiful duet with Sonu Nigam sir, and composed beautifully by Palaniji, and written by Kaviraj. A very fresh sounding song, beautiful romantic song. It's under the direction of Supreet ji, and it's produced by H.S. Nagashri. And I'm sure all the Kannadigas would love
will love this song. My best wishes to the team who is working very hard to make a beautiful film and a music album for all of you. Lots of love. Thank you. ಮಧ್ಯದಲ್ಲಿ ನೀವೇ ಕೂತ್ಕೋಬೇಕು ಸರ್. ಸೆಂಟರ್ ಆಫ್ ಅಟ್ರಾಕ್ಷನ್. ಮಾತು ಶುರು ಮಾಡ್ಬೋದು. ರವಿ ಸರ್, ನಿಮ್ಮಿಂದನೇ ಮಾತು ಶುರು ಮಾಡೋದಾದ್ರೆ ಮೈಕ್ ಕೊಡಿ. ಶುರು ಮಾಡ್ಕೊಳ್ಳಿ, ನಾನು ಲಾಸ್ಟ್ ಮಾತಾಡ್ಸ್ಕೊಳ್ಳಿ ಅಲ್ವಾ? ಆಯ್ತು. ಹಾಗಾಗಿ ಎಲ್ಲ ಕ್ಯಾಪ್ಚರ್ ಆಗಿರಬಹುದು, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾಟೋಗ್ರಫಿ ಅಂದ ತಕ್ಷಣ ಏನು ಹೇಳ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ಈಗ ನಾನು ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿ 20 ವರ್ಷ ಆಯಿತು. ಈ 2025ಗೆ 2005 7 o'clock ಸಿನಿಮಾದಿಂದ ಸ್ಟಾರ್ಟ್ ಮಾಡಿದ್ದು. ರವಿಸೇನ ನೆನಪು, ಮೊಗ್ಗಿನ ಮನಸ್ಸು, ತಾಜ್ ಮಹಲ್ ಸಿನಿಮಾಗಳಲ್ಲಿ ಕಲರ್ಫುಲ್ ಚಂದ್ರು ಅಂತಲೇ ಕರಿತಾ ಇದ್ರು. ಅದಾದಮೇಲೆ ಒಂದಷ್ಟು ಆ್ಯಕ್ಷನ್ ಸಿನಿಮಾಗಳ ಕಡೆ, ಸ್ವಲ್ಪ ಮಾಸ್ ಸಿನಿಮಾಗಳು ತುಂಬ ಆಗಿತ್ತು. ಈಗ ಮತ್ತೆ ಎಗೈನ್ ಈ ಪ್ಯಾರ್ ಅನ್ನೋ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ತುಂಬ ಕಲರ್ಫುಲ್ಲಾಗಿ ಶೂಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ಕಾರಣ ಆಗಿರೋದು ನಮ್ಮ ನಿರ್ಮಾಪಕರು ನಾಗಶ್ರೀ ಮೇಡಮ್ಮು. ಸಿನಿಮಾಗೆ ಯಾವುದೇ ಕೊರತೆಗಳಿಲ್ಲದೆ, ಏನು ಕೇಳಿದ್ರೆ ಯಾವುದಕ್ಕೂ ನೋ ಅನ್ನೋ ಒಂದು ಆನ್ಸರೇ ಇಲ್ಲ ಅವ್ರ ಕಡೆಯಿಂದ. ಹಾಗಾಗಿ ತುಂಬ ರಿಚ್ಚಾಗಿ ಬರ್ತಾಯಿದೆ. ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದೀವಿ. ಮತ್ತು ನಮ್ಮ ಡೈರೆಕ್ಟ್ರು ಒಂದು ಎಮೋಷ್ನಲ್ ಲವ್ ಸ್ಟೋರಿನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅಂದರೆ ಕಥೆನೇ ಹಂಗಿದೆ. ಸಿನಿಮಾಟೋಗ್ರಫಿಗೆ ತುಂಬ ಸ್ಕೋಪ್ ಇದೆ. ಕಾಶ್ಮೀರಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ದೀವಿ, ಮತ್ತು ಜೈಸಲ್ಮೀರಲ್ಲಿ, ರಾಜಸ್ಥಾನಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ವಿ. ಚಿಕ್ಕಮಂಗ್ಳೂರಲ್ಲಿ ಕತೆ ಒಂದಷ್ಟು ಫ್ಲೋ ಆಗುತ್ತೆ. ಆಮೇಲೆ ಒಂದು ಅಂಡರ್ ವಾಟರ್ ಸೀಕ್ವೆನ್ಸು ಅಂಡಮಾನಲ್ಲಿ ಶೂಟ್ ಮಾಡಿದ್ದೀವಿ. ಹಾಗಾಗಿ ವಿಜುವಲಿ ಡೆಫಿನೆಟಾಗಿ ಒಂದು ಟ್ರೀಟ್ ಆಗಿರುತ್ತೆ ಈ ಸಿನಿಮಾ. ಮತ್ತು ರವಿ ಸರ್ ಜೊತೆಯಲ್ಲಿ ನಮ್ಮದು 2ನೇ ಸಿನಿಮಾ, ಪಡ್ಡೆವಲ್ಲಿ ಸಿನಿಮಾದಲ್ಲಿ ಮಾಡಿದ್ದೆ ರವಿ ಸರ್ ಜೊತೆಯಲ್ಲಿ. ತುಂಬ ಖುಷಿ ಆಗ್ತಾಯಿದೆ. ಡೆಫಿನೆಟಾಗಿ ಜೊತೆಗೆ ಮ್ಯೂಸಿಕ್ಕು, ಈ ಸಿನಿಮಾ ಜೀವನೇ ಒಂದು ಸಂಗೀತ ಆಗಿದೆ. ಡೆಫಿನೆಟಾಗಿ ಒಂದು ಒಳ್ಳೆ ಮ್ಯೂಸಿಕಲ್ ಲವ್ ಸ್ಟೋರಿ. ಇಷ್ಟ ಆಗುತ್ತೆ ಖಂಡಿತವಾಗ್ಲೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮ್ಯೂಸಿಕ್ ಬಗ್ಗೆ ಸರ್ ಪೀಠಿಕೆ ಹಾಕಿದ ಮೇಲೆ ಲಾಸ್ಟ್ ಬಟ್ ಒನ್, ಓಕೆ, ನಮ್ಮ ನಿರ್ಮಾಪಕರು, ನಿರ್ದೇಶಕರು ಮತ್ತು ಧನ್ಯವಾದಗಳು. ರವಿ ಸರ್ ನಮ್ಮ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದೇ ನಮಗೆ ದೊಡ್ಡ ಸಂತೋಷ. ಯಾಕೆಂದರೆ ರವಿ ಸರ್ ಒಪ್ಕೊಂಡು, ಈಗ ಪ್ಯಾರ್ ಅಂತ ಹೇಳ್ಬಿಟ್ಟು ಮೇಡಮ್ ಆವಾಗಲೇ ಹೇಳಿದ್ರು, ರವಿ ಸರ್ಗೇನೆ ಆ್ಯಪ್ಟ್ ಆಗಿದೆ ಟೈಟಲ್ ಅಂತ ಹೇಳ್ಬಿಟ್ಟು. ಹಾಗಾಗಿ ರವಿ ಸರ್ ಅಂದರೆ ನಾವು ಕತೆ ನಿರ್ದೇಶಕರು ಏನು ಸುಪ್ರೀತ್ ಸರ್ ಕತೆ ಮಾಡಬೇಕಾದ್ರೆ ಪಾತ್ರ ರವಿ ಸರ್ ಅಂತಲೇ ಅಂದ್ಕೊಂಡೆ ಮೈಂಡಲ್ಲಿ ಇದ್ದಿದ್ದು. ಸೊ ಕೊನೆ ತನಕನೂ ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು. ನಿಜವಾಗ್ಲೂ ಇದು ಪಾತ್ರ ಸರ್ ಒಪ್ಕೊಂಡು ನಮ್ಮ ಮೂವಿಯಲ್ಲಿ ಮಾಡ್ತಾ ಇರೋದಕ್ಕೆ. ಯಾಕೆಂದರೆ ಅದು ಎಷ್ಟು ಹೇಳೋದು ಕಡಿಮೆನೆ, ಆ ಪಾತ್ರ ಆಗಿದೆ ರವಿ ಸರ್ದು. ಮತ್ತು ರವಿ ಸರ್ರೇ ಅದಕ್ಕೆ ಕರೆಕ್ಟಾಗಿ ಸೂಕ್ತ, ಆ ಥರ ಇದೆ ಅದು ಪಾತ್ರ. ನಾನು ಆ್ಯಕ್ಚುಲಿ ಡೈರೆಕ್ಷನ್ ಮಾಡ್ಬೇಕಂತ ಹೇಳಿ ಬಂದಿದ್ದು ಇಂಡಸ್ಟ್ರಿಗೆ. ಕತೆ ಎಲ್ಲ ಚೆನ್ನಾಗಿರೋದು ನೋಡಿಬಿಟ್ಟು ಪ್ರೊಡ್ಯೂಸರ್ ಆಗಿದ್ದೀನಿ. ಮತ್ತು ಕತೆಗೆ ಏನು ಬೇಕೋ ಅದೆಲ್ಲ ಚಿತ್ರೀಕರಣದಲ್ಲಿ ಯಾವುದಕ್ಕೂ ಏನೂ ಕೊರತೆ ಇಲ್ಲನೇ ಒಂದು ಒಳ್ಳೆ ರೀತಿ ಚಿತ್ರ ಮಾಡಿದ್ದೀವಿ. ಇಡೀ ಕುಟುಂಬ ಸಮೇತ ಥಿಯೇಟ್ರಲ್ಲಿ ಬಂದು ನೋಡೋಂಥ ಸಿನಿಮಾ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಈ ಸಿನಿಮಾ ಮೂಲಕ ನಿಮಗೂ ತುಂಬ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಶಿಕಾ ಶೆಟ್ಟಿ. ಈ ಜರ್ನಿ ಬಗ್ಗೆ ಹೇಳಬೇಕು ಅಂತಂದರೆ, ಜರ್ನಿ ಸ್ಟಾರ್ಟ್ ಆಗಿದ್ದು ಇದೇ ಸ್ಟೇಜಿಂದ. ಇಲ್ಲೊಂದು ಇವೆಂಟ್ ಇತ್ತು, ಇಲ್ಲಿ ಮ್ಯಾಮ್ ನನ್ನ ನೋಡಿ ನನಗೆ ಕಾಲ್ ಮಾಡಿದರು. ದೇರ್ ವಾಸ್ ನೋ ಆಡಿಷನ್. ತುಂಬ ಆಡಿಷನ್ಸ್ ಎಲ್ಲ ತಗೋತಾಯಿದ್ರು. ಆಡಿಷನ್ಸ್ ಎಲ್ಲ ತೊಗೊಂಡಾದ್ಮೇಲೂ ಕೂಡ ನಾನು ಮೀಟಿಂಗ್ ಹೋಗಿದ್ದೀನಿ, ಅಟೆಂಡ್ ಮಾಡಿದ್ದೀನಿ. ಇಟ್ ವಾಸ್ ಲೈಕ್ ಓಕೆ, ಈ ಹುಡುಗಿ ಸೆಲೆಕ್ಟ್ ಆಗಿದ್ದಾಳೆ. ದೇರ್ ವಾಸ್ ನೋ ಆಡಿಷನ್. ಇವಳು ಹೇಗೆ ಆ್ಯಕ್ಟ್ ಮಾಡ್ತಾಳೆ ಅನ್ನೋದು ಅವ್ರು ಯಾರಿಗೂ ಗೊತ್ತಿರಲಿಲ್ಲ. ದೇ ವರ್ ಲೈಕ್ ಸೋ ಕಾನ್ಫಿಡೆಂಟ್. ಓಕೆ, ನೀನು ಮಾಡಮ್ಮ, ನೀನು ಮಾಡ್ತೀಯ, ಐ ವಿಲ್ ಡೂ ಇಟ್ ಅನ್ನೋ ಥರ. ಫ್ರಮ್ ಡೇ ಒನ್ ನಮ್ಮ ಡೈರೆಕ್ಟರ್ ಆಗಿರಲಿ, ಪ್ರೊಡ್ಯೂಸರ್ ಆಗಿರಲಿ, ಆ ಸಪೋರ್ಟ್ ಇದೆಯಲ್ಲ, ಇಟ್ಸ್ ಅ ಸಪೋರ್ಟ್ ಸಿಸ್ಟಮ್. ಈಗ ಮಕ್ಕಳು ಹೇಳ್ದಲೇ ಅರ್ಥ ಮಾಡ್ಕೊಂಡು ಏನೋ ತಂದ್ಕೊಡ್ತಾರಲ್ಲ, ಆ ಥರ ಇತ್ತು. ಎಸ್ಪೆಷಲಿ ನಾಗಶ್ರೀ ಮ್ಯಾಮ್, ನಾವು ಹೇಳ್ತಾನೆ ಇರಲಿಲ್ಲ, ಏನೋ ಎಕ್ಸ್ಪ್ರೆಸ್ ಕೂಡ ಮಾಡ್ಕೋತಾ ಇರಲಿಲ್ಲ. ಎಲ್ಲ ನಾವು ಹೇಳೋ ಮುಂಚೆನೇ ನಮ್ಗೆ ಏನೇನು ಬೇಕು ಅಂತ ನೋಡಿ ಎಲ್ಲ ತಂದ್ಕೊಡ್ತಾಯಿರು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರವಿ ಸರ್ ಅಂದ್ರೆ ಇಟ್ಸ್ ಅನ್ ಎಮೋಷನ್. ನಾನು ಅವ್ರ ಪಕ್ಕ ಕುತ್ಕೊಂಡಿದ್ದೀನಿ, ಐ ಆಮ್ ಜಸ್ಟ್ ಶಿವರಿಂಗ್. ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಐ ಆಮ್ ಸೋ ಎಮೋಷ್ನಲ್. ಆ ಪೋಸ್ಟರ್ ಕೂಡ ನೋಡಿದ ತಕ್ಷಣವೇ ಅಷ್ಟೇ ಐ ವಾಸ್ ಲೈಕ್ ಅಳೋದೊಂದು ಬಾಕಿ ಇತ್ತು. ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಐ ಥಿಂಕ್ ನನ್ನ ಡ್ರೀಮ್ ಅದು ಇವತ್ತು ಫುಲ್ಫಿಲ್ ಆಗಿದೆ. ಥ್ಯಾಂಕ್ಸ್ ಟು ಪ್ಯಾರ್.
ನಮ್ಮ ಟೀಮ್ಗೆ ಆ್ಯಂಡ್ ಸುಪ್ರೀತ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ ಈ ಆಪರ್ಚುನಿಟಿಗೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ನಿಮಗೂ ಕೂಡ. ಭರತ್. ಸುಶೀಲ್, ಹಾರ್ಟ್ಲಿ ವೆಲ್ಕಮ್. ಫಸ್ಟ್ ಆಫ್ ಆಲ್ ನಾನು ನಮ್ಮ ಪ್ರೊಡ್ಯೂಸರ್ ನಾಗಶ್ರೀ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಹೀರೋ ಆಗಬೇಕಂತ ತುಂಬ ಕನ್ಸು ಕಂಡ್ಕೊಂಡು ಫೋಟೋಶೂಟ್ ಎಲ್ಲ ಮಾಡಿಸಿ ಇದು ಮಾಡ್ತಿದ್ದೆ. ಮ್ಯಾಮೇ ನನ್ನ ಫೈನಲೈಸ್ ಮಾಡಿ ಹೀರೋ ಅಂತ ಹೇಳಿದ್ದು. ತುಂಬ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಮ್ಯಾಮ್. ಆ್ಯಂಡ್ ಡೈರೆಕ್ಟರ್ ಸುಪ್ರೀತ್ ಸರ್ ನಂದು ಡೇ ಒನ್ನಿಂದ ನನ್ನ ಜೊತೆನೇ ವರ್ಕ್ಶಾಪ್ ಮಾಡಿ ಪ್ರತಿಯೊಂದು ನನ್ನ ಜೊತೆ ಫೈಟ್ ಕ್ಲಾಸಿಂದ ಹಿಡಿದು ಡ್ಯಾನ್ಸ್ ಕ್ಲಾಸಿಂದ ಹಿಡಿದು ಪ್ರತಿಯೊಂದು ಗೈಡೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ನಾವು ತುಂಬ ವರ್ಕ್ಶಾಪ್ ಮಾಡಿ ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಮೂವಿ ಬಿಫೋರ್ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ನಾನು ಅದಕ್ಕಿಂತ ಮುಂಚೆ ಪ್ರಿಪೇರ್ ಆಗಿದೆ, ಬಟ್ ಮೂವಿಗೋಸ್ಕರನೇ 6-7 ಮಂತ್ಸ್ ಸ್ಟಾರ್ಟ್ ಆಗಿಂತ ಮುಂಚೆ ನಾವು ಪ್ರಿಪೇರ್ ಆಗಿದ್ದೀವಿ. ನನ್ನ ಜೊತೆ ಬೆಳಗ್ಗೆಯಿಂದ ಸಾಯಂಕಾಲ ಈವ್ನಿಂಗ್ ತನಕ ಆಲ್ಮೋಸ್ಟ್ ವೀಕ್ಲಿ 4 ಟೈಮ್ಸ್ ಸಿಗ್ತಿದ್ರು ಪ್ರಿಪ್ರೇಷನ್ ಇದಕ್ಕೋಸ್ಕರ. ಆ್ಯಂಡ್ ಥ್ಯಾಂಕ್ ಯು ಸರ್. ರವಿ ಸರ್ ನನ್ನ ಪಕ್ಕದಲ್ಲಿ ಇಟ್ಕೊಂಡು ನಂಗೆ ಗೆಟಿಂಗ್ ವೆರಿ ನರ್ವಸ್. ನೀವಿಲ್ದೆ ಆಗತ್ತೆ, ಅದು ಎಕ್ಸ್ಪೆಕ್ಟೆಡ್. ಅದು ಪ್ಯಾರ್ ಅನ್ನೋ ಮೂವಿಗೆ ಒಂದು ಕಳೆ ಬಂದಿದೆ ರವಿ ಸರ್ ಬಂದಾದ್ಮೇಲೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದಕ್ಕೊಂದು ಜಸ್ಟಿಫಿಕೇಶನ್, ಟೈಟಲ್ಗೆ ಜಸ್ಟಿಫಿಕೇಶನ್ ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ ಎಕ್ಸೆಪ್ಟ್ ರವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಅನ್ ಹಾನರ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಪಾಲಿನಿ ಸರ್, ಮ್ಯೂಸಿಕ್ ಇಸ್ ಫ್ಯಾಂಟಾಸ್ಟಿಕ್. ಪ್ರತಿಯೊಬ್ಬರು ಇವಾಗ ಕೇಳಿಸ್ಕೊಂಡವ್ರು ಆಗಲೇ ಲವ್ವಲ್ಲಿ ಬಿದ್ದಿದ್ದಾರೆ. ನಾವು ಹಂಗೆ ಆಲ್ ಸಾಂಗ್ಸ್ ನೀವು ಮಾಡಿರೋ ಮ್ಯೂಸಿಕ್ ಅದು ಇಟ್ಸ್ ಅ ಮ್ಯಾಜಿಕ್. ಐ ಥಿಂಕ್ ಇಟ್ ವಿಲ್ ರೀರೈಟ್ ಅ ಹಿಸ್ಟ್ರಿ ಇನ್ ಮ್ಯೂಸಿಕ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಂದ್ರಶೇಖರ್ ಸರ್, ಥ್ಯಾಂಕ್ ಯು ಫಾರ್ ಆಲ್ ದ ಗೈಡೆನ್ಸ್. ಬಿಹೈಂಡ್ ದ ಕ್ಯಾಮ್ರಾ ಫೇಸ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಇದು ಮಾಡಬೇಕು ಅಂತ ಟಿಪ್ಸ್ ಪ್ರತಿಯೊಂದು ಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಶ್ರೀನಿವಾಸ ಲೈಟಿಂಗ್ ಡಿಪಾರ್ಟ್ಮೆಂಟ್, ಆಮೇಲೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆನಂದಣ್ಣ, ತುಂಬ ಥ್ಯಾಂಕ್ಸ್ ನಿಮ್ಮ ಎಫರ್ಟ್ ಇದಕ್ಕೆಲ್ಲ. ನಮ್ಮದು ಮೂವಿ ಪ್ರೊಸೆಸ್ ಜರ್ನಿ ಸ್ಟಾರ್ಟ್ ಆಗಿದ್ದು ಫಸ್ಟ್ ಕಾಶ್ಮೀರ್, ರಾಜಸ್ಥಾನ್, ಆಮೇಲೆ ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡ್ತಾಯಿದ್ವಿ. ಸ್ಟಾರ್ಟಿಂಗ್ ನಾರ್ಮಲ್ ಅನಿಸ್ತಿತ್ತು, ಬಟ್ ಮೂವಿ ಹೋಗ್ತಾ ಹೋಗ್ತಾ ಈ ಥರ ಒಂದು ಮೂವಿ ನನಗೆ ಹೆಂಗೆ ಬಂತು ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಅದು ನಾನು ತುಂಬ ಲಕ್ ಅಂದ್ಕೊಂಡು ಫೀಲ್ ಮಾಡ್ತಿದ್ದೆ. ಬಟ್ ಈ ಥರ ಮೂವಿ ಅದು ಏನು ಇಲ್ಲದೇ ಈ ಥರ ಒಂದು ಮೂವಿ ಮಾಡೋದೇ ಒಂದು ತುಂಬ ಖುಷಿ ಆಗ್ತಿತ್ತು. ಬಟ್ ನನಗೆ ಇನ್ನೂ ಶಾಕಲ್ಲಿದೆ ಈ ಥರ ಒಂದು ಮೂವಿಲಿ ನಾನೇ ಹೀರೋ ಆಗಿ ಮಾಡ್ತಾಯಿದ್ದೀನಿ ಅಂತ. ಬಿಕಾಸ್ ಅಷ್ಟು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಸುಪ್ರೀತ್ ಸರ್. ಅವರು ನನಗೆ ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲಲ್ಲಿ ಏನು ಎಲ್ಲ ಇದು ಮಾಡಿದ್ರು ಎಲ್ಲನೂ ಸೇಮ್, ಅದಕ್ಕಿಂತ ಇನ್ನೂ ಜಾಸ್ತಿನೇ ಮೀರಿದೆ. ಎಕ್ಸ್ಪೆಕ್ಟೇಷನ್ ನಂದು ಕ್ರಾಸ್ ಆಗೋಗಿದೆ. ಥ್ಯಾಂಕ್ ಯು ಸುಪ್ರೀತ್ ಸರ್. ಅದೇ ನಾನು ಅನ್ಕೋತಿದ್ದೆ ಮೋಸ್ಟ್ಲಿ ಗಾಡ್ಸ್ ಬ್ಲೆಸ್ಸಿಂಗ್ ಇರ್ಬೋದು ಈ ಥರ ನನಗೆ ಮೂವಿ ಸಿಕ್ಕಿದೆ ಅಂತ. ಬಟ್ ಅವಾಗ ನನಗೆ ಗೊತ್ತಾಗಿದ್ದು ಅದು ನಮ್ಮ ಅಪ್ಪ ಅಮ್ಮ ಮಾಡಿರೋ ಅವ್ರದ್ದು ಪುಣ್ಯ, ಅವ್ರು ಮಾಡಿರೋ ಗುಡ್ ಡೀಡ್ಸಿಂದ ನನಗೆ ಈ ಥರ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದೆ. ಬಿಕಾಸ್ ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳೋರು, ನಾನು ಕೇಳ್ತಿದ್ದೆ, ನಾನೇನೋ ಒಂದು ಚಿಕ್ಕ ಅಮೌಂಟ್ ಕೇಳಿದ್ರೆ ಕೊಡೋಲ್ಲ, ನೀವು ಸ್ಟ್ರೇಂಜರ್ಸ್ ಎಲ್ಲ ಗೊತ್ತಿಲ್ಲದವ್ರಿಗೆಲ್ಲ ಸುಮ್ಮನೆ ಇದು ಮಾಡ್ತೀರಾ ಅಂತ. ಶಿ ಯೂಸ್ ಟು ಟೆಲ್, ನಾವು ಮಾಡೋ ಕಾರ್ಯ ಎಲ್ಲ ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಮೋಸ್ಟ್ಲಿ ಅದು ಇವಾಗ ಅನ್ಸ್ತದೆ ಈ ಥರ ಒಂದು ಮೂವಿ ಸಿಗಬೇಕಂದ್ರೆ ಅವಾಗ ಅವರು ಮಾಡಿರೋ ಒಳ್ಳೆ ಗುಣಗಳೇ ನನಗೆ ಸಿಕ್ಕಿದೆ. ಬಿಕಾಸ್ ಅದು ಒಂಥರ ಪ್ಯೂರ್ ಲಕ್. ಈ ಥರ ಒಂದು ಮೂವಿಲಿ ಆ್ಯಕ್ಟ್ ಮಾಡ್ತಿದ್ದೆ, ನನಗೆ ತುಂಬ ಪ್ರೌಡ್, ಐ ಆಮ್ ವೆರಿ ಪ್ರೌಡ್, ತುಂಬ ಹೆಮ್ಮೆ ಆಗ್ತಾಯಿದೆ. ಇದು ನನ್ನ ಫಸ್ಟ್ ಮೂವಿನೇ ಈ ಥರ ಒಂದು ಲಾಂಚಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಂತ. ಆಮೇಲೆ ಥ್ಯಾಂಕ್ ಯು ಅಪ್ಪ, ನೀವೇ ನಮ್ಮ ಬಲ. ಆ್ಯಂಡ್ ಐ ಲೈಕ್ ಟು ಥ್ಯಾಂಕ್ ಮೈ ವೈಫ್. ನಂದು ಫಸ್ಟ್ ಡೇ ಒನ್ನಿಂದನೂ ನಾನು 3 ಗಂಟೆಗೆ ಇದ್ದರೆ ಅವಳು 3 ಗಂಟೆಗೆ ಹೇಳ್ತಾಳೆ, ಸೇಮ್ ಎವ್ರಿಥಿಂಗ್. ಶಿ ಈಸ್ ಬೀನ್ ಅ ಸಪೋರ್ಟ್. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಬ್ರದರ್ ಶರತ್, ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಸಿಸ್ಟರ್ ಕೀರ್ತನ, ಆ್ಯಂಡ್ ನಮ್ಮ ಅತ್ತೆ ಮಾವ ಎಲ್ಲರಿಗೂ. ಈ ಮೂವಿ ಒಂಥರ ಎಮೋಷನ್. ಇದು ನಂದು ಡೆಬ್ಯೂ ಮೂವಿ. ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ಆ್ಯಕ್ಚುಲಿ, ತುಂಬ ಎಕ್ಸ್ಪ್ರೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ಐ ಆಮ್ ರಿಯಲಿ ಹಾನರ್ಡ್. ಥ್ಯಾಂಕ್ ಯು. ನೀವು ಹಾಕ್ಲಿ ಥ್ಯಾಂಕ್ ಯು ಹೇಳ್ತಾ ಇರೋದ್ರಲ್ಲೇ ನಿಮ್ಮ ಎಮೋಷನ್ಸ್ ಎಲ್ಲ ಎಕ್ಸ್ಪ್ರೆಸ್ ಆಗಿದೆ. ಯು ಕೆನಾಟ್ ಕ್ರಿಯೇಟ್ ಇಟ್, ಇಟ್ ಹ್ಯಾಪನ್ಸ್, ಇಟ್ ಹ್ಯಾಪನ್ಡ್. ಒಳ್ಳೆ ಟೆಕ್ನಿಷಿಯನ್ಸ್, ಒಳ್ಳೆ ತಂತ್ರಜ್ಞರು, ಒಳ್ಳೆ ಕಲಾವಿದರುಗಳ ಸಂಘ ಸೇರಿದ ತಕ್ಷಣ ಆಟೋಮೆಟಿಕಲಿ ಒಂದು ಹಿಟ್ ಪ್ರಾಜೆಕ್ಟ್ ಬಂದ್ಬಿಡುತ್ತೆ, ವೈಬ್ರೇಷನ್ ಬರುತ್ತೆ. ಅದೇ ರೀತಿಲಿ ನನ್ನ ಡೈರೆಕ್ಟರ್ ಈಸ್ ವೆರಿ ಇನ್ಸ್ಪೈರಿಂಗ್ ಡೈರೆಕ್ಟರ್. ಎಲ್ಲ ರೀತಿಯಲ್ಲೂ ಇನ್ಸ್ಪೈರ್ ಮಾಡ್ತಾ ಮಾಡ್ತಾ ನಾವು ಎಲ್ಲರೂ ಮಹಾನುಭಾವರೇ.
ಪ್ರೊವೈಡೆಡ್ ಫೆಸಿಲಿಟೀಸ್. ಎಲ್ಲರೂ ಗ್ರೇಟ್ ಥಿಂಗ್ಸ್ ಮಾಡಬಲ್ಲರು. ನಾವು ಅವ್ರನ್ನ ಹೆಂಗೆ ಇನ್ಸ್ಪೈರ್ ಮಾಡ್ತೀವಿ ಅನ್ನೋ ರೀತಿಯಲ್ಲೇ ಒಂದು ಪ್ರಾಜೆಕ್ಟ್ ಔಟ್ಪುಟ್ ಬರುತ್ತೆ. ಅದಕ್ಕೆ ಸಾಕ್ಷಿ ನಮ್ಮ ಡೈರೆಕ್ಟರು, ನಮ್ಮ ಪ್ರೊಡ್ಯೂಸರ್. ನಾನು ಈ ಸಾಂಗಿಗೆ ಇಷ್ಟು ಸ್ಟ್ರಿಂಗ್ಸ್ ಎನ್ಸೆಂಬಲ್ ಯೂಸ್ ಮಾಡೋಣ ಅಂದ ತಕ್ಷಣ ಓಕೆ ಅಂತ ಹೇಳಿದೆ. ಬಟ್ ಅದು ವೆರಿ ಕಾಸ್ಟ್ಲಿ, ಅದು ಆ್ಯಕ್ಚುಲಿ ತುಂಬಾ ಅದಕ್ಕೆ ತುಂಬ ಕಾಸ್ಟ್ಲಿ ಅದು. ನಾನು ಹೇಳಿದ ತಕ್ಷಣ ಓಕೆ ಮಾಡೋಣ. ಡೈರೆಕ್ಟ್ರ್ ಅದು ಲೆವೆಲ್ಗಿಂತ ಜಾಸ್ತಿ ಇದ್ದಾರೆ ಅವ್ರು ಕೂಡ ಓಕೆ ಮಾಡೋಣ. ಸೊ ವಿ ಯೂಸ್ ನೇಟಿವ್ ಇನ್ಸ್ಟ್ರೂಮೆಂಟ್ಸ್. ಒಂದು ಸಾಂಗಿಗೆ ಸಾರಂಗಿ ಎಲ್ಲ ಬಳಸಿದ್ವಿ. ಸಾರಂಗಿ ನುಡ್ಸೋರು ನಮ್ಮಲ್ಲಿ ತುಂಬ ಕಮ್ಮಿ ಇದ್ದಾರೆ. ಅದೇ ಜಾಗಕ್ಕೆ ಹೋಗಿ ಬಳಸಿ ಆ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ರೆಹಮಾನ್ ಮ್ಯೂಸಿಷಿಯನ್ಸ್ ಕೂಡ ಈ ಸಾಂಗ್ ಬಳಕೆ ಆಗಿದ್ದಾರೆ. ಬಿಕಾಸ್ ನಮಗೆ ಆ ನೇಟಿವಿಟಿನ ಆ ಜಾಗದಲ್ಲಿ ಬಳಸಿದ್ರೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅನ್ನೋದು. ಒಂದೊಂದು ಇನ್ಸ್ಟ್ರೂಮೆಂಟ್ ಒಂದೊಂದು ನೇಟಿವಿಟಿ ಒಂದೊಂದು ಜಾಗದಲ್ಲಿ ಪ್ರಚಲಿತವಾಗಿರುತ್ತೆ, ಚೆನ್ನಾಗಿ ನುಡಿಸಬಲ್ಲವರಾಗಿರ್ತಾರೆ. ಸೊ ಅಲ್ಲೇ ಹೋಗಿ ರೆಕಾರ್ಡ್ ಮಾಡಿದ್ದೀವಿ. ನಮಗೆ ಟ್ರಾವೆಲ್ಡ್ ಆಲ್ಮೋಸ್ಟ್ ಆಲ್ ಸೌತ್ ಟು ನಾರ್ತ್ವರೆಗೂ ಟ್ರಾವೆಲ್ ಮಾಡಿದ್ದೀವಿ. ಮತ್ತು ಬಿಗಿನಿಂಗಿಂದ ಈಗ ಒಂದೇ ವೈಬ್ರೇಷನ್. ರವಿ ಸರ್ ಬರ್ತಾರೆ ಈ ಸಿನಿಮಾದಲ್ಲಿ ಇರ್ತಾರೆ. ಸೊ ಒಂದು ಎಕ್ಸ್ಟ್ರಾ ಎಫರ್ಟ್ಸ್ ಬೇಕೇ ಬೇಕಾಗುತ್ತೆ. ಒಂದು ಭಯ ಆಗುತ್ತೆ, ಅವ್ರನ್ನ ಸ್ಯಾಟಿಸ್ಫೈ ಮಾಡಬೇಕು. ಅದೊಂದು ಭಯ ಇತ್ತು, ಮೊದಲಿಂದನೂ ಇತ್ತು. ಅದಕ್ಕೆ ಆ ರೀತಿಯಲ್ಲೇ ಈ ಪ್ರಾಜೆಕ್ಟು ಇದು ತೊಗೊಂಡಿದೆ. ರವಿ ಸರ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಇಡೀ ಕನ್ನಡ ಚಿತ್ರರಂಗ, ನಾನು ತುಂಬ ಸತಿ ಹೇಳಿದ್ದೀನಿ, ಇದೊಂದು ಅದ್ಭುತವಾದ ವೇದಿಕೆ ಸರ್. ನಾನು ತುಂಬ ಕಡೆ ಹೇಳಿದ್ದೀನಿ ಸರ್, ಇದು ನಾವೆಲ್ಲರೂ ಇಡೀ ಕರ್ನಾಟಕ ಚಿತ್ರರಂಗ ಊಟ ಮಾಡ್ತಾ ಇದ್ದೀವಿ ಅಂದರೆ ಈಶ್ವರಿ ಪ್ರೊಡಕ್ಷನ್ಸ್, ರವಿ ಸರ್. ಧೈರ್ಯವಾಗಿ ನಾನು ತುಂಬ ಕಡೆ ಹೇಳಿದ್ದೀನಿ. ಬಿಕಾಸ್ ಆ ಒಂದು ಪ್ರೊಡಕ್ಷನ್ ಹೌಸ್ ಬ್ರಾಟ್ ಸಿನಿಮಾ ಬ್ಯಾಕ್. ರವಿ ಸರ್ ರಿಚ್ ಅಂದರೆ ಏನು ಅನ್ನೋದನ್ನ ತೋರಿಸಿದ್ದು ಅವ್ರಿಗೆ. ಇವತ್ತು ನಾವೆಲ್ಲ ತಂತ್ರಜ್ಞರು ನೆನೆಸ್ಕೊಳ್ಳೇಬೇಕಾಗಿರೋ ಒಂದು ವಿಷಯ ಇದು. ಸೊ ನಾನು ಪ್ರೌಡಾಗಿ ತುಂಬ ಕಡೆ ಹೇಳ್ಕೊಂಡಿದ್ದೀನಿ, ಆದರೆ ಅವ್ರಿಗೆ ಮುಂದೆ ಇವತ್ತೇ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ನಾನು ಅರ್ಲಿಯರ್ ನಾನು ಸಾರ್ದು ಆ್ಯಸ್ ಎ ಸೌಂಡ್ ಇಂಜಿನಿಯರ್ ಆಗಿ ಕೆಲವು ಸಿನಿಮಾ ಮಿಕ್ಸ್ ಮಾಡಿದ್ದೀನಿ. ನರಸಿಂಹ ಇದರಲ್ಲ ಕೆಲವು ಸಿನಿಮಾಗಳು ಮಿಕ್ಸ್ ಮಾಡಿದ್ದೀನಿ. ಮ್ಯೂಸಿಕ್ ನಾನು ಈ ಸಿನಿಮಾಗೆ ಮಾಡ್ತಾ ಇದ್ದೀನಿ ಅನ್ನೋದೊಂದು ನನ್ನ ದೊಡ್ಡ ಕನಸು. ಇವತ್ತೇ ಪ್ರಾಣ ಹೋದ್ರು ಓಕೆ. ತುಂಬಾ ದೊಡ್ಡ ಮಾತು. ಕನಸು ಇಲ್ಲಲ್ಲ, ಅದು ನಾನು ಹೇಳ್ತಾ ಇದ್ದೀನಿ ಅಂದರೆ ಅದು ಇಟ್ಸ್ ಆ ಲೆವೆಲ್ಗೆ ವ್ಯಾಲ್ಯೂ ಇದೆ ಅನ್ನೋ ಥರ ಇದೆ. ಥ್ಯಾಂಕ್ಸ್ ಟು ಮೈ ಪ್ರೊಡ್ಯೂಸರ್. ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ ಅವರು. ನಮ್ಗೆ ಈ ಇನ್ಸ್ಟ್ರೂಮೆಂಟ್ ಬೇಕು ಅಂದಾಗ ಅದನ್ನು ಬಳಸಿದರೆ ಸ್ಟ್ಯಾಂಡರ್ಡ್ ಮ್ಯೂಸಿಷಿಯನ್ಸ್ನೇ ಬಳಸಿ ಈ ಪ್ರಾಜೆಕ್ಟ್ ಮಾಡಿದ್ದೀವಿ. ಎಲ್ಲೂ ಕಾಂಪ್ರೂವ್ ಆಗಿಲ್ಲ ನಾವು. ಸೊ ಔಟ್ಪುಟ್ಟು ನೀವು ನೋಡಿದ್ದೀರಾ, ಮೆಚ್ಕೊಂಡಿದ್ದೀರಾ, ಎಲ್ಲ ಕಡೆ ವೈರಲ್ ಆಗಿದೆ. ಇದು ಒಂದೇ ಎರಡೇ ಲೈನ್ಸ್ ಬಿಟ್ಟಿದ್ದೀವಿ, ಅದು ತುಂಬ ಕಡೆ ವೈರಲ್ ಆಗಿದೆ. ಸಪೋರ್ಟ್ ಮಾಡಿದ್ದೀರಾ. ಇಡೀ ಕನ್ನಡ ಜನತೆಗೆ ನನ್ನ ನಮನಗಳು. ಒಳ್ಳೆ ಔಟ್ಪುಟ್, ಒಳ್ಳೆ ಸಾಂಗ್ ಕೊಡೋದನ್ನ ನಾವು ಪ್ರಯತ್ನ ಮಾಡ್ತೀವಿ. ಈ ಸಿನಿಮಾ ಅಟ್ಮಾಸ್ನಲ್ಲಿ ಮಿಕ್ಸ್ ಮಾಡೋ ಒಂದು ಐಡಿಯಾ ಕೂಡ ಇದೆ. ಜನರೆಲ್ಲರೂ ಅಟ್ಮಾಸ್ ಥಿಯೇಟರ್ಸಲ್ಲಿ ನೋಡಿದ್ರೆ ಯು ವಿಲ್ ಫೀಲ್ ದ ರಿಯಲ್ ಮ್ಯೂಸಿಕ್, ರಿಯಲ್ ಸೌಂಡ್ ವೈಬ್ರೇಷನ್ ಏನು ಅಂತ ಗೊತ್ತಾಗುತ್ತೆ. ಸೊ ನಮ್ಮ ಇಡೀ ಚಿತ್ರತಂಡವನ್ನು ಹೊಸ ನಾಯಕ, ಹೊಸ ನಟಿ ಎಲ್ಲರಿಗೂ ಹೊಸ ತಂಡ ನಮ್ಮದು. ನಾನು ಎಲ್ಲರೂ ಹೊಸಬ್ರೆ. ಸೊ ನಮ್ಮನ್ನೆಲ್ಲರನ್ನು ಪ್ರೋತ್ಸಾಹ ಕೊಡಿ, ಈ ಚಿತ್ರನ ಬೆಂಬಲಿಸಿ, ನಿಮ್ಮ ಆಶೀರ್ವಾದ ನಮಗಿರಲಿ ಅಂತ ಕೇಳ್ತೀನಿ. ಧನ್ಯವಾದಗಳು ಸರ್. ಕನಸು ಎಲ್ಲ ಮಾಧ್ಯಮ ಮಿತ್ರರಿಗೂ, ಮೀಡಿಯಾದವ್ರಿಗೆ, ಯೂಟ್ಯೂಬರ್ಸ್ ಎಲ್ಲರಿಗೂ ವಂದನೆಗಳು. ಈ ಥರ ಸಪೋರ್ಟಿವ್ ಆಗಿ ಎಲ್ಲರೂ ಬಂದು ಈ ಥರ ನಮ್ಮನ್ನೆಲ್ಲ ಈ ಥರ ಕ್ಯಾಪ್ಚರ್ ಮಾಡ್ತಿದ್ದೀರ ಅನ್ನೋದು ಒಂದು ತುಂಬ ಖುಷಿ ಇದೆ. ಅದಕ್ಕೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ, ಪ್ರೀತಿ ಅಂದರೆ ರವಿ ಸರ್ ಇಲ್ದೇ ಪ್ರೀತಿ ಅಂದರೆ ಪ್ಯಾರ್ ಇಲ್ಲ ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿರೋದ್ರಿಂದ ಅವರು ಎಷ್ಟು ಸಿನಿಮಾಗಳಲ್ಲಿ ಸಾಂಗ್ಗಳಲ್ಲೆಲ್ಲ ಮಾಡಿದ್ದಾರೆ. ಅದರಿಂದ ನಾವು ಇನ್ಸ್ಪೈರ್ ಆಗಿ ಅವ್ರ ಸಾಂಗ್ಗಳನ್ನ ಕೇಳ್ಕೊಳ್ತಾ ಬಂದಿರೋದು. ಅದರಲ್ಲೂ ಸಿನಿಮಾ ಮಾಡಬೇಕು ಅಂತ ಅಂದಾಗೆಲ್ಲ ಅವ್ರ ಸಾಂಗ್ಗಳು ತುಂಬಾ ಇನ್ಸ್ಪಿರೇಷನ್ ತೊಗೊಂಡೇ. ಸಾಂಗ್ ಇತ್ತು ಅಂದ್ರೆ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ಸ್ಫೂರ್ತಿ ಅನ್ನೋದೊಂದು ಅಂದ್ಕೊಂಡು ಸಿನಿಮಾ ಮಾಡಿರೋದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೊಡ್ಯೂಸರ್ HS ನಾಗಶ್ರೀ ಅವರು ಪ್ರತಿಯೊಂದು ಹಂತದಲ್ಲೂ ಸಹಿತ ನಾನು ಏನೇನು ಅಂದ್ಕೊಂಡಿದ್ದೆ, ಏನೇನು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಪ್ರತಿಯೊಂದನ್ನು ಸಹಿತ ಸಪೋರ್ಟಿವ್ ಆಗಿ ಎಲ್ಲ ನನಗೆ ದೊರಕಿಸ್ಕೊಟ್ಟಿದ್ದಾರೆ. ಆಮೇಲೆ ಯಾವುದೇ ಸಿಚುವೇಶನಲ್ಲೂ ಸಹಿತ ಇಂಥ ಕಡೆ ಹೋಗಿ ಶೂಟಿಂಗ್ ಮಾಡಬೇಕು, ಇಂಥ ಕಡೆ ಮಾಡ್ತು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಅದನ್ನ ಮಾತು ಹೇಳ್ತಿದ್ದಂಗೆ ಹೌದಾ ಓಕೆ ಅಲ್ಲಿ ಮಾಡಿ ಚೆನ್ನಾಗಿ ಬಂತು ಅಂತಂದರೆ ಖಂಡಿತವಾಗಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ
ಪ್ರತಿಯೊಂದು ಹಂತದಲ್ಲೂ ಸಹಿತ ಏನಂತ ಯಾವುದಕ್ಕೂ ಕಮ್ಮಿ ಮಾಡ್ದೇ ನಮಗೆ ಸಪೋರ್ಟಿವ್ ಆಗಿ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿವರೆಗೂ ಒಂದು 80% ಕಂಪ್ಲೀಟ್ ಆಗಿದೆ ಶೂಟಿಂಗ್ ಎಲ್ಲ. ಕಾಶ್ಮೀರು, ರಾಜಸ್ಥಾನ, ಅಂಡಮಾನ್, ಮಂಗಳೂರು, ಚಿಕ್ಕಮಗಳೂರು, ಮೈಸೂರು, ಬೆಂಗಳೂರು ಎಲ್ಲ ಕಡೆನೇ ಶೂಟ್ ಮಾಡ್ಕೊಂಡ್ಬಂದಿದ್ದೀವಿ. ಇದಕ್ಕೆಲ್ಲ ಪ್ರತಿಯೊಂದು ಹಂತದಲ್ಲೂ ಸಹಿತ ಬೇರೆ ಬೇರೆ ಲೊಕೇಶನ್ ಅಂತ ಅಂದಾಗ ಅದರದ್ದೇ ಆದ ಒಂದು ಸಮಸ್ಯೆಗಳು ಎಲ್ಲ ಬರ್ತಾನೆ ಇರ್ತಿತ್ತು. ಬಟ್ ಅದಕ್ಕೆಲ್ಲ ಪರಿಹಾರ ಅಂತಂದರೆ HS ನಾಗಶ್ರೀ ಮೇಡಮ್ ಅವರು. ಯಾಕೆ ಅಂತಂದರೆ ಯಾವುದೇ ಸಿಚುವೇಶನ್ ಎಂಥ ಸಿಚುವೇಶನಲ್ಲಿತ್ತು, ಎಂಥ ಸಿಚುವೇಶನಲ್ಲಿ ಹೇಳ್ತು ಅಂತಂದ್ರೂ ಸಹಿತ ಯಾವುದಕ್ಕೂ ಕಮ್ಮಿ ಮಾಡ್ದೇ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾ ಬಂದರು. ಧನ್ಯವಾದಗಳು. ಆಮೇಲೆ ಫಸ್ಟು ನಾನು ಕತೆ ಹೇಳಿದಾಗ ಪ್ರೊಡ್ಯೂಸರ್ ಈ ಥರ ಕತೆ ಇದೆ, ಒಂದು ಮ್ಯೂಸಿಕಲ್ ಸಿನಿಮಾ ಆಗಬೇಕು ಅಂತ ಅಂದ್ಬಿಟ್ಟು ಹೇಳಿ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಆವಾಗಲೇ ನಾನು ಪಂಡಿತ್ ಸರ್ನ ನಾನು ಮೀಟ್ ಮಾಡಿದೆ. ಯಾಕೆ ಅಂತಂದರೆ ಸಂಗೀತದಿಂದನೇ ನಮ್ಮ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂತ ಹೇಳಿ. ಯಾಕೆ ಅಂತಂದರೆ ಒಂದು ಇನ್ಸ್ಪಿರೇಷನ್ ಒಂದು ಬಂದಿದ್ದು ಅಂತಂದರೆ ಮ್ಯೂಸಿಕ್ ಕೇಳ್ತಾನೆ ಆ ಮ್ಯೂಸಿಕ್ ಕೇಳ್ತಾ ಒಂದು ವಿಜುವಲೈಸ್ ಕ್ರಿಯೇಷನ್ ಆಗುತ್ತೆ. ಅಂದರೆ ಒಂದು ದೃಶ್ಯ ಒಂದು ಕಣ್ಮುಂದೆ ಬರೋ ಥರ ಆಗುತ್ತೆ. ಅದು ನಾನು ಯಾವಾಗ ಕತೆ ಮಾಡ್ಕೊಂಡಿದ್ದೆ ಆ ಸಂಗೀತದ ಜೊತೆಗೆ ಜೋಡಿಸ್ಕೊಂಡಾಗ ಒಂದೇನೋ ಒಂದು ಅದ್ಭುತವಾಗಿ ಮಾಡ್ಬೋದು ಅನ್ನೋ ಒಂದು ನಂಬಿಕೆನೂ ಬಂತು. ಆ ನಂಬಿಕೆ ಮೇಲೇ ಎಲ್ಲ ಸಾಂಗ್ಸ್ಗಳನ್ನು ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡ್ವಿ ಶೂಟಿಂಗಿಂತ ಮುಂಚೆನೇ. ಆ ಸಂಗೀತ ರೆಡಿ ಆಗಿದ್ದಕ್ಕೇ ನಾವು ಈ ಮಟ್ಟಕ್ಕೆ ಇಲ್ಲಿ ತನಕನೂ ಶೂಟಿಂಗ್ ಮಾಡೋದಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು ಪಂಡಿತ್ ಸರ್. ಯಾಕೆ ಅಂತಂದರೆ ಆ ಇನ್ಸ್ಪಿರೇಷನ್ನು ನಿಜವಲ್ಲೂ ಆ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ನಾನು ಬೇಸಿಕಲಿ ಎಡಿಟರಾಗಿ ಕೆಲಸ ಮಾಡ್ತಾಯಿದ್ದೆ. ನಾನು ಮ್ಯಾಕ್ಸಿಮಮ್ ಎಲ್ಲ ಸಾಂಗ್ಸ್ಗಳನ್ನೇ ಜಾಸ್ತಿ ಎಡಿಟಿಂಗ್ ಮಾಡ್ತಾಯಿದ್ದೆ. ಅದ್ರಲ್ಲಿ ನಾನು ಮಾಡಿದ ಸಾಂಗ್ ಅಂತ ಅಂದರೆ ರಾಜ್ ಸಿನಿಮಾದಲ್ಲಿ ಪಾರು ಅಂತ ಸಾಂಗ್ ಬಂತು ಅಪ್ಪು ಸರ್ದು. ಅದು ಸೌತ್ ಇಂಡಿಯಾದಲ್ಲೇ ಆ ಥರ ಎಫೆಕ್ಟ್ಸು ಆ ಥರದ್ದೆಲ್ಲ ಕಟಿಂಗ್ಸ್ ಎಲ್ಲ ಯೂಸ್ ಮಾಡಿದ್ದು ನಾನು ಮಾಡಿದ್ದೆ. ಅದು ತುಂಬ ಅಪ್ರಿಷಿಯೇಷನ್ ತುಂಬ ಚೆನ್ನಾಗಿ ಬಂತು. ಅಂದರೆ ಈ ಥರ ಎಲ್ಲ ಇದ್ದಾಗ ಮ್ಯೂಸಿಕ್ ಒಂದು ಇದ್ದಾಗ ಅದಕ್ಕೆ ವಿಜುವಲೈಸ್ ಸಿಂಕ್ ಮಾಡಿದಾಗ ಯಾವ ರೀತಿ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ನಾನು ಯಾವಾಗ ವರ್ಕ್ ಮಾಡ್ತಿದ್ದೆ ಅವಾಗೆಲ್ಲ ನನಗೆ ರಿಯಲೈಸ್ ಆಗ್ತಾ ಇತ್ತು. ಆಮೇಲೆ ಯಾವ ರೀತಿ ಇಷ್ಟಪಡಿಸ್ಬೋದು ಅನ್ನೋದು ಒಂದು ನನಗೆ ಗೊತ್ತಾಗ್ತಾ ಇತ್ತು. ಆಮೇಲೆ ಪ್ರತಿಯೊಂದು ಹಂತದಲ್ಲೂ ಸಹಿತ ಯಾವಾಗ ಶೂಟಿಂಗ್ ಮಾಡ್ತೀವಿ ಅದಕ್ಕೆಲ್ಲ ಮಾಡೋದಕ್ಕಿಂತ ಮುಂಚೆ ಸರ್ ಹತ್ರ ಒಂದು ರೀರೆಕಾರ್ಡಿಂಗ್ ಬಿಟ್ನ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಯಾಕೆಂದರೆ ನನಗೆ ಆ ಮ್ಯೂಸಿಕ್ ಇದ್ದಾಗ ನನಗೆ ಏನಾದರೂ ಒಂದು ವಿಜುವಲ್ ಅದಕ್ಕೆ ಇದ್ದಾಗ ಯಾವ ರೀತಿ ಅದು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದನ್ನು ನೋಡಿಕೊಂಡು ಇವ್ರ ಹತ್ರ ಕಂಪೋಸ್ ಮಾಡಿಸ್ಕೊಂಡು ನಾನು ಶೂಟಿಂಗ್ ಹೋಗಿ ಅಲ್ಲಿ ಸಿಂಕ್ ಮಾಡಿದಾಗ ಎಲ್ಲೊಂದು ಕಡೆ ನನಗೆ ಓಕೆ ಮಾಡ್ತಿರೋದು ಕರೆಕ್ಟ್ ಆಗಿದೆ, ಆಮೇಲೆ ಜನಗಳು ಮೆಚ್ಕೋತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬರ್ತಾ ಇತ್ತು. ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ಯಾವಾಗ ಎನಿ ಟೈಮ್ ನಾನು ಫೋನ್ ಮಾಡಿದಾಗಲೂ ಸಹಿತ ಇಲ್ಲ ಅಂದೇ ಎಲ್ಲ ನಂಗೆ ಮಾಡಿಕೊಟ್ಟಿದ್ದಾರೆ. ಅದಂತೂ ನಾನು ಮರೆಯೋದಕ್ಕಾಗಲ್ಲ. ಯಾಕೆ ಅಂತಂದರೆ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ನಮ್ಮ ಸಿನಿಮಾದಲ್ಲಿರೋರಿಗೆಲ್ಲ ಗೊತ್ತು. ಯಾಕೆಂದರೆ ಮ್ಯೂಸಿಕ್ ಮೊದಲನೇ ಇನ್ವಿಟೇಷನ್. ಫಸ್ಟು ಮ್ಯೂಸಿಕ್ ಒಂದು ಕೇಳೋದಕ್ಕೆ ಇಷ್ಟ ಆಯಿತು ಅಂತಂದರೆ ಎಲ್ಲೋ ಒಂದು ಕಡೆ ಓಕೆ ನೋಡ್ಬೋದು ಅನ್ನೋ ಥರ ಒಂದು ಒಪಿನಿಯನ್ ಬರುತ್ತೆ ಎಲ್ಲರಿಗೂ. ಇದ್ರ ಮೇಲೇ ಮ್ಯೂಸಿಕ್ಗೆ ತುಂಬ ಪ್ರಾಮುಖ್ಯತೆ ಕೊಟ್ಟು ಮಾಡಿರೋಂಥ ಸಿನಿಮಾ. ಆಮೇಲೆ ರವಿ ಸರ್ ನಮ್ಮ ಸಿನಿಮಾದಲ್ಲಿ ತುಂಬ ಅದ್ಭುತವಾದ ಕ್ಯಾರೆಕ್ಟ್ರು ಮಾಡ್ತಿದ್ದಾರೆ. ಯಾಕೆ ಅಂತಂದರೆ ಅದು ಆ ಎಮೋಷನ್ ಅಂತ ಅಂದಾಗ ಪ್ರೀತಿಲಿ ಯಾವ ರೀತಿ ಎಮೋಷನ್ ಅಂತ ಅಂದಾಗ ಬರೀ ಹುಡುಗಿ ಮಧ್ಯದಲ್ಲೇ ಇರೋವಂಥ ಎಮೋಷನ್ಗಿಂತ ಹೆಚ್ಚಾಗಿ ತಂದೆ ಮಗಳು ಮಧ್ಯದಲ್ಲಿರೋ ಒಂದು ಬಾಂಧವ್ಯ ಯಾವ ರೀತಿ ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ಬೋದು ಅನ್ನೋ ಇದ್ರ ಮೇಲೆ ಕತೆ ಇದು ಮಾಡ್ಕೊಂಡಿದ್ದೆ. ಅದೇ ಥರನೇ ಸಿನಿಮಾ ತೆರೆ ಮೇಲೂ ಸಹಿತ ವಿತ್ ಎಮೋಷನಲ್ ಆ್ಯಕ್ಚುಲಿ ಬಂದು ಅನ್ ಎಮೋಷನಲ್ ಜರ್ನಿ ಆಫ್ ಲವ್ ಅಂತಂದರೆ ಬರೀ ಹುಡುಗಿ ಮಧ್ಯದಲ್ಲಿ ಇರೋ ಅಂಥದ್ದಲ್ದೇ ತಂದೆ ಮಗಳು ಮಧ್ಯದಲ್ಲಿರೋ ಒಂದು ಯಾವ ರೀತಿ ಒಂದು ಅಗಾಧವಾದ ಬಾಂಡಿಂಗ್ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಮೇಲೆ ಹೋಗುತ್ತೆ ದೃಶ್ಯ ಎಲ್ಲ. ಆಮೇಲೆ ಎಲ್ಲರೂ ಒಂದು ಹುಡುಗಿ ಮಧ್ಯದಲ್ಲಿ ಪ್ರೀತಿ ಯಾವ ರೀತಿ ಬಾಂಡಿಂಗ್ ಇರುತ್ತೆ ಅಂದರೆ ಒಂದು ಹುಡುಗಿಗೋಸ್ಕರ ಒಂದು ಹುಡುಗ ಪ್ರಾಣ ಬಿಡೋದಕ್ಕೂ ತಯಾರಿರ್ತಾನೆ, ಹುಡುಗಿಗೋಸ್ಕರ ಹುಡುಗನೂ ಪ್ರಾಣ ಬಿಡೋದಕ್ಕೆ ತಯಾರಿರ್ತಾನೆ. ಯಾಕಂದ್ರೆ ಆ ಥರ ಒಂದು ಪ್ರೀತಿ ಬಿಲ್ಡ್ ಆಗಿರುತ್ತೆ. ಯಾಕಂದರೆ ಒಂದು ಹುಡುಗಿ ಸಿಗಲಿಲ್ಲ ಅಂತಂದರೆ ಈಸಿಯಾಗಿ ಪ್ರಾಣ ಬಿಟ್ಬಿಡ್ತಾರೆ, ಹುಡುಗ ಸಿಗಲಿಲ್ಲ ಅಂತಂದ್ರೆ ಹುಡುಗಿನೂ ಪ್ರಾಣ ಬಿಡೋ ಲೆವೆಲ್ಗೆ ಹೋಗಿರ್ತಾರೆ. ಯಾಕಂದರೆ ಅಷ್ಟೊಂದು ಬಾಂಡಿಂಗ್ ಇರುತ್ತೆ. ಆದರೆ ಯಾರೂ ಸಹಿತ ತುಂಬ ರೇರ್ ಕೇಸಲ್ಲಿ ತುಂಬಾ ಏನಾಗಿರುತ್ತೆ ಅಂದರೆ ಅಪ್ಪಂಗೋಸ್ಕರ ಮಗಳಾಗಿರಲಿ, ಮಗಳಿಗೋಸ್ಕರ ಅಮ್ಮ ಅಪ್ಪಂಗೋಸ್ಕರ ಮಕ್ಕಳು ಜೀವ ತ್ಯಾಗ ಮಾಡಿರೋದಾಗಲಿ, ತಮ್ಮಂಗೋಸ್ಕರ ತಂಗಿಗೋಸ್ಕರ ಅಣ್ಣ, ಈ ಥರದ್ದೆಲ್ಲ ಯಾವುದೇ ಸಂಬಂಧದಲ್ಲೂ ಹಾಂ ಸರ್ ಪ್ಯಾರ್ ಅಂತ ಅಂದರೆ ಇವಾಗ ಅದೇ ಹೇಳಕ್ಕೆ ಹೊರಟಿದ್ದೆ ಸರ್. ಇವಾಗ ಅದನ್ನೇ ಯಾಕೆ ಒಂದು ಹುಡುಗಿ ಮಧ್ಯದಲ್ಲಿ ಒಂದು ಏನು ಅನ್ಕೊಂಡಿದ್ವಿ ಅದೊಂದು ಪ್ಯಾರ್ ಅಂತ ಅಂದಾಗ ಅದು ಯಾವ ರೀತಿ ಬಾಂಡಿಂಗ್ ಇರುತ್ತೆ ಅಂತ ಅದು ಹೇಳ್ತೀನಿ ಸರ್. ಅದು ಈ ಥರ ಇದ್ದಾಗ ಯಾರು ಸಹಿತ ಪ್ರಾಣ ತ್ಯಾಗ ಮಾಡಲು ಇದು ಮಟ್ಟಕ್ಕೆ ಯಾರೂ ಇದಾಗಿಲ್ಲ ಸರ್ ಯಾವುದೇ ಸಂಬಂಧದಲ್ಲಿ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಒಂದು ತಂದೆಗೋಸ್ಕರ ಮಗಳು ತನ್ನ ಇಡೀ ಜೀವನನೇ ಮುಡುಪಾಗಿಡುವಂಥ ಸನ್ನಿವೇಶ ಯಾವ ರೀತಿ ನಾವು ತೋರಿಸ್ಬೇಕಂತಿದ್ವಿ ಅದನ್ನು ತೆರೆ ಮೇಲೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರ್. ಯಾಕೆ ಅಂತಂದರೆ
ಬರೀ ಅವ್ರ ಹುಡುಗ ಹುಡುಗಿ ಮಧ್ಯದಲ್ಲಿ ಇಲ್ದೇ ಇನ್ನೂ ಬೇರೆ ಥರನೇ ಒಂದು ಅನುಭವ ಸಿಗೋವಂಥ ಪ್ರೀತಿನ ನಾವು ತೆರೆ ಮೇಲೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಪ್ಯಾರ್ ಅಂತ ಸರ್ ನಮ್ಮ ರವಿ ಸರ್ ಇದು ಮಾಡಿದ್ಮೇಲೆ ಅದಕ್ಕೆ ಪ್ರೀತಿ ಅರ್ಥ ಇದ್ರೇ ಟೈಟಲ್ಗೆ ಅದಕ್ಕೊಂದು ಸೂಕ್ತ ಸರ್ ಅದು. ಇವಾಗ ನಾವು ಕನ್ನಡದಲ್ಲೆಲ್ಲ ಇದು ಮಾಡಿದ್ವಿ, ಪ್ರೀತಿ ಪ್ರೇಮ ಇವೆಲ್ಲ ನೋಡಿದ್ವಿ, ಎಲ್ಲ ಸಿನಿಮಾದಲ್ಲೆಲ್ಲ ಬಂದಿದೆ ಸರ್ ಅಲ್ಲಿ. ಆಮೇಲೆ ಇಂಗ್ಲೀಷ್ ನೋಡಿದ್ವಿ, ಲವ್ ಅನ್ನೋದು ಬಂದ್ಬಿಟ್ಟಿದೆ ಸರ್ ಅದು. ಇನ್ನು ಬೇರೆ ಲ್ಯಾಂಗ್ವೇಜ್ ಅಂತ ಅಂದ್ರೂ ಸಹಿತ ಯಾವ್ದು ಇದಾಗಲಿಲ್ಲ. ಆದರೆ ಹಿಂದಿಲಿ ಒಂದು ನಮಗೆ ಮೊಹಬ್ಬತ್ ಅಂತಲೂ ಬಂದಿದೆ, ಇಷ್ಕ್ ಅಂತ ಬಂದಿದೆ, ಎಲ್ಲ ಬಂದಿದೆ. ಬಟ್ ಪ್ಯಾರ್ ಅನ್ನೋದೊಂದು ನಮ್ಗೆ ಇತ್ತು ಸರ್. ನನಗೆ ಪ್ಯಾರ್ ಅಂತಂದ್ರೆ ಎಲ್ಲರಿಗೂ ಗೊತ್ತು ಪ್ರೀತಿ ಅನ್ನೋದು, ಅದಕ್ಕೋಸ್ಕರ ನಾವು ಹಿಂದಿ ಟೈಟಲ್ನೇ ಇಟ್ಕೋಬೇಕಾದ್ದು ಅನಿವಾರ್ಯತೆ ಬಂತು ಸರ್ ನಮಗೆ. ಸರ್ ಅದನ್ನೇ ಇವಾಗ ಹೊಸದಾಗಿ ತೋರಿಸ್ಬೇಕಂತಾನೆ ಈ ಥರ ಪ್ರಯತ್ನ ಸರ್ ಇದು. ಸರ್ ಪೂರ್ತಿ ಕಥೆನೇ ಇಷ್ಟಿರಬೇಕಾದ್ರೆ ಇನ್ನು ಸಿನಿಮಾದಲ್ಲಿ ಯಾವ ರೀತಿ ಇರ್ಬೋದು ಅಂತ ಮೇಡಮ್. ಇಲ್ಲ ಅಂದರೆ ಅದು ಬಾಂಡಿಂಗ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು, ಬಟ್ ಏನಂತಂದ್ರೆ ಅದೇ ಬೇರೆ ಥರನೇ ಒಂದು ಹೋಗುತ್ತೆ ಮೇಡಮ್. ಆಮೇಲೆ ಈ ಥರ ಎಲ್ಲ ಸಪೋರ್ಟ್ ಇವಾಗ ನಮ್ಮ ಕ್ಯಾಮ್ರಾಮನ್ ಸರ್ ಅಂತೂ ಅವರು ಪ್ರತಿಯೊಂದು ನಾನು ಏನು ಕಲ್ಪನೆ ಮಾಡಿದ್ದೆ ಅದಕ್ಕಿಂತ ಹೆಚ್ಚಾಗಿ ದೃಶ್ಯನ ಮೂಡಿಸಿದ್ದಾರೆ. ಯಾಕೆ ಅಂತಂದರೆ ಅಷ್ಟು ಸುಲಭವಾಗಿ ಆಗಲ್ಲ. ನಾವು ಕಲ್ಪನೆ ಮಾಡ್ಕೊಂಡಾಗೆ ಶೂಟಿಂಗ್ ಮಾಡೋದು ಈಸಿ ಅಲ್ವೇ ಅಲ್ಲ. ಪ್ರತಿಯೊಂದು ಹಂತದಲ್ಲೂ ಸಹಿತ ಅವ್ರಿಗೆ ನಾನು ಹೇಳಿದ ಒಂದೇ ಮಾತಲ್ಲೇ ಒಂದು ಮಾತು ಹೇಳಿದ ತಕ್ಷಣ ಅವ್ರಿಗೆ ಅರ್ಥ ಆಗ್ತಿತ್ತು. ಪ್ರತಿಯೊಂದನ್ನು ಸಹಿತ ಅದು ನಾನು ಯಾವ ರೀತಿ ಇಮ್ಯಾಜಿನ್ ಮಾಡ್ಕೋತಿದ್ದೆ ಆ ಥರನೇ ಅವ್ರನ್ನು ಸಹಿತ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾ ಇದ್ರು. ಇದೆಲ್ಲ ನಮ್ಗೆ ಏನನ್ನಿಸ್ತು ಅಂತಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಪ್ರತಿಯೊಂದು ಇದರಲ್ಲೂ ಸಹಿತ ಈ ಥರ ನನಗೊಂದು ಸಪೋರ್ಟಿವ್ ಸಿಕ್ತು ಅಂತಂದರೆ ಪ್ರತಿಯೊಂದು ಡೈರೆಕ್ಟರ್ನೂ ಸಹಿತ ಒಂದು ಗೆಲ್ಬೋದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂತು. ಆ ಥರ ಒಂದು ಇನ್ಸ್ಪಿರೇಷನ್ ಆಯಿತು, ಒಂದು ಕಾನ್ಫಿಡೆನ್ಸು ಬಂತು. ಆಮೇಲೆ ನಮ್ಮ ಹೀರೋ ಇವರು ಫಸ್ಟ್ ಆ್ಯಕ್ಚುಲಿ ಫೋಟೋ ನೋಡಿದಾಗ ಇವ್ರ ಹೈಟ್ ನೋಡಿದಾಗ ಫಸ್ಟು ಹೈಟ್ ನೋಡಿದೆ. ಹೈಟು ಅದ್ರ ಜೊತೆಗೆ ಒಂದು ಆ್ಯಕ್ಟಿಂಗ್ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದಾಗ ನಮ್ಮ ಕತೆಗೆ ಸೂಕ್ತ ಅಂತ ಅನಿಸ್ತು. ಆವಾಗ ಭರತ್ ಅಂತ ಇವ್ರನ್ನ ಹೀರೋ ಆಗಿ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸಲ್ಲಿ ಇದು ಮಾಡ್ತೀವಿ. ಆಮೇಲೆ ನೆಕ್ಸ್ಟು ಹೀರೋಯಿನ್ ವಿಷಯಕ್ಕೆ ಬಂದಾಗ ಇವ್ರ ಹೈಟಿಗೆ ಮ್ಯಾಚ್ ಮಾಡೋಂಥ ಹುಡುಗಿ ಬೇಕಾಗಿತ್ತು. ಅಂದರೆ ಆವಾಗ ಇದೇ ಇವೆಂಟಲ್ಲಿ ಪ್ರೊಡ್ಯೂಸರ್ ಇದು ನೋಡಿ ರಾಶಿಕಾ ಶೆಟ್ಟಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಭರತ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ನಮ್ಮ ಮೇಕಪ್ ಡಿಪಾರ್ಟ್ಮೆಂಟು ಇವರು ಪ್ರಕಾಶ್ ಸರ್ ಅವರು ತುಂಬಾ ಚೆನ್ನಾಗಿ ಎಲ್ಲ ಮೇಕಪ್ ಎಲ್ಲ ಮಾಡಿ ಚೆನ್ನಾಗಿ ಹೀರೋಯಿರನ್ನು ತೋರಿಸೋದಕ್ಕೆಲ್ಲ ಅವರು ಕಾರಣ. ಆಮೇಲೆ ನಮ್ಮ ಸೆಟ್ಟಲ್ಲಿ ನಮ್ಮ ಆನಂದ್ ಅವರು ತುಂಬಾ ಎಲ್ಲ ಪ್ರತಿಯೊಂದು ದೃಶ್ಯದಲ್ಲೂ ಸಹಿತ ಒಂದು ಹಿಂದ್ಗಡೆ ಹಾರ್ಟ್ ಯಾವ ರೀತಿ ಹೆಂಗಿರಬೇಕು ಅಂತ ಅವರೇ ಸಜೆಷನ್ ಕೊಟ್ಟು ಎಲ್ಲ ಪ್ರತಿಯೊಂದನ್ನು ಸಹಿತ ನೋಡ್ಕೋತಾ ಇದ್ರು. ಆಮೇಲೆ ಫೈಟ್ ಮಾಸ್ಟ್ರು ನಮ್ಮ ಶಿವ್ ಮಾಸ್ಟರ್ ಅಂತ, ಟೈಗರ್ ಶಿವ್ ಅಂತ. ಆಲ್ರೆಡಿ 2 ಫೈಟ್ ಆಗಿದೆ. ಆ 2 ಫೈಟು ತುಂಬ ಚೆನ್ನಾಗಿ ಮಾಡಿದ್ವಿ. ಅಂದರೆ ಮಂಗಳೂರಲ್ಲಿ ಮಾಡಿದ್ವಿ. ತುಂಬ ರಿಸ್ಕ್ ಇತ್ತು ಎಲ್ಲ ಪ್ರತಿಯೊಂದಂತಲೂ ಆ ಥರ ಫೈಟ್ಸ್ ಎಲ್ಲ ರಿಸ್ಕ್ ಎಲ್ಲ ತೊಗೊಂಡು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇನ್ನೂ ಒಂದು ಫೈಟ್ ಬ್ಯಾಲೆನ್ಸ್ ಇದೆ, ಅದನ್ನು ಮಾಡ್ತಿದ್ದಾರೆ. ಇನ್ನು ಪ್ರತಿಯೊಬ್ಬರು ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಮರ್, ಪ್ರವೀಣ್, ಚೇತನ್ ಇವರೆಲ್ಲರೂ ಸಹಿತ ಸಪೋರ್ಟಿವ್ ನಾನು ಹಿಂದೆ ನಿಂತು ಪ್ರತಿಯೊಂದು ಹಂತಲ್ಲೂ ಸಹಿತ ಸಪೋರ್ಟಿವ್ ನಿಂತ್ಕೊಂಡಿದ್ದಾರೆ. ಇನ್ನು ಎಲ್ಲ ನಮ್ಮ ಇದೆಲ್ಲ ಪ್ರೆಸ್ ಮೀಟಲ್ಲಿ ನಡೆಸ್ಕೊಡೋದಕ್ಕೆ ನಾಗೇಂದ್ರ ಸರ್ ತುಂಬ ಎಫರ್ಟ್ ಆಗಿ ಎಲ್ಲ ಪ್ರತಿಯೊಂದರಲ್ಲೂ ಎಲ್ಲ ಯಾವ ರೀತಿ ಏನು ಇದು ಮಾಡಬೇಕು ಅಂತ ಎಲ್ಲ ಪ್ರೋತ್ಸಾಹ ಮಾಡಿ ಇಲ್ಲಿ ತನಕ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಯಾಕಂದ್ರೆ ಅವರೇ ಕಾರಣ ಮೇಡಮ್ ಎಲ್ಲ ಇಲ್ಲಿ ತನಕ ಆಗೋದಕ್ಕೆ. ಆಮೇಲೆ ಪ್ರತಿಯೊಬ್ಬರು ಮೀಡಿಯಾದವ್ರಿಗೂ ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲ ಬಂದಿರೋದಕ್ಕೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಮಾತಿಗಾಗಿ ನಂಗೆ ಈ ಫ್ರೇಮ್ ನೋಡಕ್ಕೆ ಎಲ್ಲ ಟಿವಿ ಎಲ್ಲ ಸರಿ ಮಾಡ್ಕೊಂಡ್ರು, ಅಲ್ಲಿ ರೈಟ್ ಮಾಡ್ಕೊಂಡ್ರು. ಅಂದ್ರೆ ನಮ್ಗೆ ಈ ಫ್ರೇಮ್ ನೋಡಕ್ಕೆ ಬಹಳ ಅದ್ಭುತವಾಗಿದೆ. ಹಿಂದ್ಗಡೆ ಆ ಫಸ್ಟ್ ಲುಕ್ ಪೋಸ್ಟರು, ಅಲ್ಲಿ ಹಾರ್ಟ್ ಶೇಪ್ ಅಲ್ಲ ಪ್ಯಾರ್ ಅಂತ ಇರೋದು, ಸ್ಟೇಜ್ ಮೇಲೆ ನೀವು. ಶಾರದಾ ಮೇಡಮ್ ಇವತ್ತು ಬಂದಿದ್ದು ಆಶ್ಚರ್ಯ ಅಲ್ವಾ ನಿಮಗೆ? ಅಲ್ಲ, ಇದು ಆಕ್ಚುಲ್ ಆಗಿ ಇದು ಕೂಡ ಅಟ್ಟಿಸ್ಕೊಂಬಂದು ತಗೊಳಾಕಿರೋದು. ಇವರು ಹೆಸರು ಸುಮ್ಮನೆ ನಾಗಶ್ರೀ ಅಂತ ಇಟ್ಕೊಂಡಿಲ್ಲ ಅವರು. ಆಲ್ರೆಡಿ ಒಂದ್ಸರಿ ಬಂದು ಹೋದ್ರು, ಇಲ್ಲ ನಾನು ಸಿನಿಮಾ ಯಾವುದು ಮಾಡ್ತಿಲ್ಲ, ನನ್ನ ಕೆಲಸದಲ್ಲಿ ಇದ್ದೀನಿ ಅಂತ ಹೇಳಿದೆ. ಬಟ್ ಆದರೂ ಬಿಡಲಿಲ್ಲ ಅವರು. ನೀವೇ ಇರಬೇಕು ಈ ಸಿನಿಮಾದಲ್ಲಿ ಅನ್ನೋದು ತುಂಬ ಹಠ ಹಿಡಿದು ಮೇಡಮ್ ನಾಗಶ್ರೀ ಅವ್ರು ಕರ್ಕೊಂಡ್ಬಂದಿದ್ದಾರೆ. ಅದರಿಂದ ಅವರ ಪ್ರೀತಿಗೆ ತಲೆಬಾಗಿ, ಇವರ ಆಸೆಗೆ ತಲೆಬಾಗಿ ಸಿನಿಮಾದೊಳಗೆ ಬಂದಿದ್ದೀನಿ. ಫಸ್ಟ್ ಟೈಮ್ ಒಂದು ಟೈಟಲ್ ಸಿನಿಮಾ ಪ್ಯಾರ್ ಅಂತ ಇಟ್ಬಿಟ್ಟು ಮಿಸ್ಟರ್ ಸುಪ್ರೀತ್ ಇದ್ದಾರಲ್ಲ, ಒಂದು ಹುಡುಗಿನ ತಪ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಅವರೇ ನನಗೆ. ಹಿಂಗ್ ಲುಕ್ ಕೊಡಿ ಅಂತ ಹೇಳಿದ್ದೀವ್ರಿ, ಹಿಂಗ್ ಲುಕ್ ಕೊಡಿ ಅಂತ ಹೇಳ್ಕೊಟ್ಟವ್ರು ಇವರೇ. ಇಷ್ಟು ವರ್ಷಕ್ಕೆ 40 ವರ್ಷ ಸರ್ವೀಸಲ್ಲಿ ಒಂದು ಹುಡುಗಿನ ಹೇಗೆ ತಪ್ಕೋಬೇಕು ಅಂತ ಹೇಳ್ಕೊಟ್ಟು ಡೈರೆಕ್ಟರ್ ನನಗೆ ಇವರೇ.
ಸರ್ ನೀವು ಹಿಂಗೆ ತಪ್ಕೋಬೇಕು, ನೀವು ಹಿಂಗೆ ಇಲ್ಲೇ ನೋಡಬೇಕು, ಸರ್ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅರ್ಥ ಆಯ್ತಾ ನಿಮಗೆ? ಕರೆಕ್ಟ್ ಅಂತ ಸುಪ್ರೀತ್? ಹಾಂ, ಗುರುಗೆ ತಿರುಮಂತ್ರನ ಅಂತ ಕೇಳಿ. ಅಲ್ಲ ಗೊತ್ತಿಲ್ಲಪ್ಪ, ನಾನು ಇವತ್ತಿನ ಹುಡುಗ ಪ್ರೀತಿ ಮಾಡೋ ಸ್ಟೈಲ್ ಬೇರೆ ಇರ್ಬೋದೇನಲ್ವಾ, ಗೊತ್ತಿಲ್ಲ ನನಗೆ. ಆ ಪ್ರೀತಿ ಬರೋದಿಲ್ವಲ್ಲ. ಅದೇ ಇವಾಗ ಅವ್ರು ನೋಡೋಣ ಇವ್ರು ಏನು ಹೇಳ್ತಾರೆ ಅನ್ನೋದು. ನೋಡಿ, ಆ ಡ್ರೆಸ್ ಕೂಡ ಅವರೇ ಡಿಸೈಡ್ ಮಾಡಿದ್ದು, ನಾನು ಡಿಸೈಡ್ ಮಾಡಿದ್ದು ಏನೂ ಇಲ್ಲ ಅದರಲ್ಲಿ, ಇವ್ರು ಡಿಸೈಡ್ ಮಾಡಿರೋದು. ಸರಿ, ವೈಟ್ ಬೇಕು, ವೈಟ್ ಮೇಲೆ ವೈಟ್ ಶಾಲೇ ಬೇಕು ಅಂತ ಹೇಳಿ ಹಿಂಗೆ ಮಾಡ್ಬೇಕಾದ್ರೆ ಓಕೆ, ಡಸಂಟ್ ಮ್ಯಾಟರ್ ಅಲ್ಲ, ಆಸ್ ಲಾಂಗ್ ಆಸ್ ಅವ್ರಿಗೇನು ಬೇಕು ಅದು ಅವ್ರಿಗೋಸ್ಕರ ಬಂದಿರೋ ಸಿನಿಮಾ ಇದು. ಪ್ಯಾರ್ ಅಂತ ಹೇಳ್ತಾರೆ ಹೊರತು ಎಲ್ಲರಿಗೂ ರವಿಚಂದ್ರನ್ ಅಂತ ಹೇಳ್ತಾನೆ ಇದ್ದೀರಾ. ರವಿಚಂದ್ರನ್ಗೆ ಸಿನಿಮಾದಲ್ಲಿ ಯಾರು ಪ್ಯಾರ್ ಮಾಡೋರೇ ಇಲ್ಲ. ಮಗಳನ್ನ ಒಂದು ಕೊಟ್ಟಿದ್ದಾರೆ, ಮಗಳ ಜೊತೆ ಒಂದು ಪ್ಯಾರ್ ಇದೆ ಅಲ್ಲೇನಮ್ಮ? ಹಾಂ, ಬೇರೆ ಪ್ಯಾರ್ ಇಲ್ಲ. ಆ ಪ್ಯಾರ್ನ ಸಾಯಿಸ್ಬಿಟ್ಟಿದ್ದಾರೆ ಮುಂಚೆನೆ. ಇದಾರ ಪ್ಯಾರು? ಇದಾರ? ಯಾರು ಹೇಳಲಿಲ್ಲ ಮತ್ತೆ ಇನ್ನೇ ಇಲ್ಲ ಸ್ಟೇಜಲ್ಲಿ. ಓ, ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಆ ಪ್ಯಾರ್ ಬರುತ್ತೆ, ಸರ್ಪ್ರೈಸ್. ಆಮೇಲೆ ಈ ಪ್ಯಾರ್ಗೆ ಆಡಿಗೂ ಇಲ್ಲ ಸಿನಿಮಾದಲ್ಲಿ. ನೀವು ರವಿಚಂದ್ರನ್ಗೆ ಆಡು ಮಾಡಿದ್ದೀನಪ್ಪ ನನಗೆ. ತಗೊಂಡ್ರದ್ದು 5 ದಿವಸ ಡೇಟ್, ಇವ್ರು ಎಲ್ಲ ಇದೆ ಅಂತಿರಲ್ಲ ನೀವು. ಏನಿದೆ ಮುಗಿಸ್ಬೋದಾ? ಇದೆಲ್ಲ ಗೊತ್ತಿದೆ ಮೇಡಮ್. ನೀವು ಹೇಳಿಲ್ಲ ಆಡಿದೆ ಅಂತ ಹೇಳಿದ್ರೆ ನನಗೆ ನೀವು. ಮಗಳೇ ಇಲ್ಲ ನನ್ನ ಜೊತೆಲಿ, ಚಿಕ್ಕ 12 ವರ್ಷದ ಹುಡುಗಿ ಅಂತ ಹೇಳಿದ್ದ. ಮಗು ಜೊತೆ ಇದೆ, ಮಗಳ ಜೊತೆನೂ ಇಲ್ಲ. ನೋಡಿ ಇದು ಹೆಂಗಿದೆ. ಒಟ್ಟಿನಲ್ಲಿ ಇಲ್ಲಿ ಟೋಟಲ್ ಓವರಾಲ್ ಪ್ಯಾರ್, ಲವ್, ಮೊಹಬ್ಬತ್ ಇಷ್ಟು ಏನಾರ ಇಟ್ಕೊಳ್ಳಿ, ಅದಕ್ಕಿರೋ ತಾಕತ್ತು, ಅದಕ್ಕಿರೋ ವ್ಯಾಲ್ಯೂನೇ ಬೇರೆ. ಅದಕ್ಕೆ ಅದು ಬಿಟ್ಟರೆ ಪ್ರಪಂಚದಲ್ಲಿ ಏನೂ ನಡೆಯೋದೇ ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ಎಮೋಷ್ನಲ್ ಆಗಿದ್ದಾರೆ, ತುಂಬ ಎಮೋಷ್ನಲ್ ಆಗಿದ್ದಾರೆ. ಬಹುಶಃ ಅವ್ರಿಗೆ ಅದರಿಂದ ಅವ್ರ ಮಾತುಗಳು ತಡವರಿಸ್ತು ಅಂದರೆ ಅದು ಒಳಗೆ ಆ ಪ್ರೀತಿ ತಡವರಿಸ್ತಾ ಇದೆ. ಅದು ಏನೋ ಹೇಳಬೇಕು ಅಂತ ಹೊರಟಿದ್ದಾರೆ ಸಿನಿಮಾದಲ್ಲಿ. ಅವ್ರ ಆಸೆಗೆ, ಅವ್ರ ಪ್ರೀತಿಗೆ ನಾನು ಜೊತೆಲಿ ಇರಬೇಕಂತ ಆಸೆ ಪಟ್ಟರು, ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಇಲ್ಲಿ. ಇನ್ನು ಅವ್ರು ಎಷ್ಟು ಎಮೋಷ್ನಲ್ ಆಗಿ ನನ್ನ ಇಟ್ಕೊಂಡು ಬಳಸ್ಕೋತಾರೆ ಅನ್ನೋದು ಸುಪ್ರೀತ್ಗೂ ನಾಗಶ್ರೀಗೆ ಬಿಟ್ಟಿದ್ದು. ಆ್ಯಂಡ್ ಶಿ ಆಲ್ಸೋ ಡೈರೆಕ್ಟರ್ ಅಂತ ಹೇಳಿದ ಮೇಲೆ ಅವ್ರಿಗೆ ಐ ಥಿಂಕ್ ಸ್ವಲ್ಪ ಸ್ಟೋರಿ ಸೆನ್ಸ್ ಎಲ್ಲ ಸ್ವಲ್ಪ ಇರಬೇಕು ಅವ್ರಿಗೆ, ವೆನ್ ಶಿ ವಾಂಟ್ಸ್ ಟು ಬಿಕಮ್ ಎ ಡೈರೆಕ್ಟರ್ ಅಂದ ತಕ್ಷಣ. ಸೊ ಎಲ್ಲ ಸೇರ್ಕೊಂಡು ಒಟ್ಟಿನಲ್ಲಿ ಅವರು ನನಗೆ ಒಂದು ಹಾಡು ತೋರಿಸಿದ್ರು. ತುಂಬ ಕಡೆ ಹೋಗಿದ್ದಾರೆ ಅವ್ರು ಹೇಳ್ದಂಗೆ, ಕಾಶ್ಮೀರ, ರಾಜಸ್ಥಾನ್ ಎಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ. ಬಹುಶಃ ಐ ಥಿಂಕ್ 70% ಮುಗಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ನನ್ನ ಪೋರ್ಷನ್ ಮಾತ್ರ ಬಾಕಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಇವತ್ತು ನಾನು ಡೇಟು ಕೇಳಿಲ್ಲ ಅವರು. ಪೋಸ್ಟರ್ ಡಿಸೈನ್ ಕೊಡಿ ಫಸ್ಟ್ ಅಷ್ಟೇ. ಅಲ್ಲ ರೀ, ಶೂಟಿಂಗ್ ಮಾಡಿರಿ, ನಾನು ಪೋಸ್ಟರ್ ಡಿಸೈನ್ ಅಲ್ಲೇ ಇಲ್ಲ, ನಾನು ಫಸ್ಟ್ ಪೋಸ್ಟರ್ ಕೊಟ್ಬಿಡಿ, ನೀವು ಪೋಸ್ಟರ್ ರಿಲೀಸ್ ಮಾಡಿ, ನೀವು ಪ್ಯಾರ್ ರಿಲೀಸ್ ಮಾಡಿಕೊಡಿ ನನಗೆ ಅಂತ. ನಾನಂದರೆ ಯಾವ ಫಂಕ್ಷನ್ಗೂ ಬರೋದಿಲ್ಲ ರೀ. ನಾನು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿ, ಸಿನಿಮಾ ಶೂಟಿಂಗ್ ಮಾಡಿದಾಗ ನಿಮ್ಗೆ ಅಲ್ಲೇ ಪೋಸ್ಟರ್ಸು, ಪಿಕ್ಚರ್ಸು ಎಲ್ಲ ಸಿಗುತ್ತೆ, ತಗೊಳ್ಳಿ. ಏನು ಮಾಡಿದ್ರು ಹಠ ಮಾಡಿದ್ರು ಅಂದರೆ ಕೊನೆಗೆ ನನಗೆ ಡೇಟ್ ಹೇಳಿಲ್ಲ. ಈ ಡೇಟ್ ನನಗೆ ಗೊತ್ತೇ ಇರಲಿಲ್ಲ. ಮೆಸೇಜ್ ಬರುತ್ತೆ ಅಷ್ಟೇ, ಇಷ್ಟನೇ ತಾರೀಕು 12ವರೆಗೆ ಬಂದ್ಬಿಡಿ ಅಂತ ಮೆಸೇಜ್ ಕಳಿಸೋರು ಅವರು. ಇದ್ರ ಮಧ್ಯೆ ನಮಗೆಲ್ಲ ಮಧ್ಯ ಸೂತ್ರಧಾರರು ಇವರು ಬಾಮಾರೀಶ್ವರ್ ಅವರು ಇಲ್ವಲ್ವಲ್ಲ ಇವತ್ತು. ಹಾಂ, ಅವರೇ ಆ್ಯಕ್ಚುಲಾಗಿ ಈ ಸಿನಿಮಾಗೆ ನನಗೆ 2 ಸರಿನೂ ಇವ್ರನ್ನ ನಾಗೇಶ್ವರನ್ನ ಕರ್ಕೊಂಬಂದು ಪರಿಚಯ ಮಾಡಿದ್ದು. ಒಟ್ಟಿನಲ್ಲಿ ಸಿನಿಮಾದಲ್ಲಿ ನಾನು ಇದ್ದೀನಿ, ನಾನು ಎಷ್ಟು ಚೆನ್ನಾಗಿರ್ತೀನಿ, ಅದನ್ನ ಎಷ್ಟು ಚೆನ್ನಾಗಿ ಬಳಸ್ಕೋತಾರೆ ಅನ್ನೋದು ಸುಪ್ರೀತಿಗೆ ಬಿಟ್ಟಿದ್ದು ಅಲ್ವಾ? ಓಕೆ, ಸೊ ನಿಮಗೆ ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ಸ್. ಬೇರೆ ಏನಾದ್ರು ಇದ್ರೆ ನೀವೇ ಕೇಳಿ, ನನಗೇನು ಇನ್ನು ಕತೆ ಅಂತೂ ಅವನೇ ಹೇಳ್ಬಿಟ್ನಲ್ಲ ಪೂರ್ತಿ. ಹಾಂ, ಯಾರು ರೀ ನನಗೆ ಪ್ಯಾರು? ಅದಕ್ಕೊಂದು ಸಪ್ರೇಟ್ ಪ್ರೆಸ್ ಮೀಟ್ ಅಂತ ಹೇಳಿ. ಈಗ ನನಗೆ ಕ್ಯೂರಿಯಾಸಿಟಿ ಆಗುತ್ತೆ, ಯಾರಪ್ಪ ನನ್ನ ಜೊತೆ ಪ್ಯಾರು ಅಂತ. ಹಾಂ, ಅದು ಸಪ್ರೇಟ್ ಹಂಗಾರೆ ಇನ್ಯಾರು ದೊಡ್ಡದಾಗೆ ಇರ್ಬೇಕ್ರಿ ನನಗಿಂತ ಹಂಗಿರೋದು ಅಲ್ವಾ? ಇಲ್ಲಿ ರಿವೀಲ್ ಮಾಡಂಗಿಲ್ಲ. ಎಲ್ಲರೂ ಹೇಳ್ಬಿಟ್ರಿ, ಆರ್ಟ್ ಡೈರೆಕ್ಟರ್ ಬಿಟ್ರಿ, ಟೀ ಕಾಫಿ ಕೊಡೋನ್ ಬಿಟ್ಟು ಎಲ್ಲರೂ ಹೇಳಿದ್ರಲ್ಲ, ಇನ್ನು ಅವಳನ್ನ ಯಾಕೆ ಬಿಟ್ರಿ? ಅಂದರೆ ನೆಕ್ಸ್ಟ್ ಇನ್ನೊಂದು ಪ್ರೆಸ್ ಮೀಟ್ ಇದೆ, ಇನ್ನೊಂದು ಮಾತುಕತೆ ನಡೀತಾ ಇದೆ. ಓಕೆ, ಏನ ಇನ್ನೊಂದು ಇಲ್ಲ, ಅವರು ಪಾಪ ಅವರು ದ ವೇ ಶಿ ಈಸ್ ಇಂಟ್ರೆಸ್ಟೆಡ್ ಇನ್ ದಿ ಪ್ರಾಜೆಕ್ಟ್. ಅವ್ರ ಹಠ ಏನು ಅಂದರೆ ನೀವೇ ಇರಬೇಕು ಅನ್ನೋದು ಒಂದು ಹಠ. 2ನೇ ಸರಿ ಬಂದಾಗಲೂ ಅವ್ರು ಇಲ್ಲ ಸರ್, ಈ ಸಿನಿಮಾದಲ್ಲಿ ನೀವಿದ್ರೆ ಮುಗಿಸ್ತೀನಿದ್ರೆ ಮಾಡಲ್ಲ ಅನ್ನೋ ಥರದಲ್ಲಿ ಹಠ ಹಿಡಿದು ಕೂತರು. ಸರಿ ಆಯಿತು ನಡೀರಿ ಅಂತ ಬಂದಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಆ್ಯಂಡ್ ಅದಕ್ಕಿಂತ ಏನು ಬೇಕು, ನನ್ನ ಪ್ರೆಸೆನ್ಸ್ ಅವ್ರಿಗೇನೋ ಮುಖ್ಯ ಅನಿಸುತ್ತೆ, ಅದರಿಂದ ಏನೋ ಚೆನ್ನಾಗಾಗುತ್ತೆ ಅಂತ ಅವ್ರು ಅನ್ಕೋಬೇಕಾದ್ರೆ ಅದು ಅವ್ರ ಇಷ್ಟ. ಇನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ನಾನಂತೂ ಇನ್ನು ಮನಸ್ಫೂರ್ತಿಯಾಗಿ ಒಳಗೆ ಎಂಟ್ರಾಗಿದ್ದೀನಿ. ಎಷ್ಟು ಚೆನ್ನಾಗಿ ಬಳಸ್ಕೋತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಹೇಳಮ್ಮ, ನೀವು ಹೇಳಿ, ಸ್ಟಾರ್ಟ್ ಯುವರ್ ಇಂಟ್ರಾಗೇಷನ್ನು. ಹಾಂ,
ಯಾವುದೇ ಹೇಳಿದ ತಕ್ಷಣ ಕೆಲಸಗಳು ನಡೀತಿರಲಿಲ್ಲ. ಅದು ತಡೆಯಾಜ್ಞೆಗಳು ಜಾಸ್ತಿ ಬರ್ತಾಯಿತ್ತು. ಸರ್ ಹೇಳ್ದೆ ಮಾಡಿದೆ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದಷ್ಟು ಸಿನಿಮಾ ಮುಗಿಸು ಆಯಿತು. ನಾನು ಅದೆಲ್ಲ ಬರುತ್ತೆ, ಅದಕ್ಕೆ ಅಂತ ಒಂದು ಕಾಲ ಬಂದಾಗ ಕ್ಲೀನಾಗಿ ಬಂದು ಹೇಳ್ತೀನಿ. ರೆಡಿ ಪಿಕ್ಚರ್ ರೆಡಿ ಇದ್ದಾಗ ಸ್ಟೇಜ್ ಮೇಲೆ ಬಂದುಬಿಡೋಣ ಅಂತ. ಇವತ್ತರೆಗೂ ಅದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು ಅಷ್ಟೇ. ಆಯಿತು, ಒಂದು 70% ಆಗಿದೆ. ಇನ್ನೊಂದು 30% 35% ಬಾಕಿ ಇದೆ. ಸೇಮ್ ಹೇಳ್ದಂಗೆ 20 ಹಾಡು 22 ಹಾಡು ಇಟ್ಕೊಂಡೇ ಬರ್ತೀನಿ ಸಿನಿಮಾದಲ್ಲಿ. ಅದು ಪ್ರೇಮ್ಲೋಕ ಅಂತ ಟೈಟ್ಲ್ ಇಲ್ಲದೆ ಇರ್ಬೋದು, ಬಟ್ ಪ್ರೇಮ್ಲೋಕ ಮೀರೋ ಅಂತ ಒಂದು ಸಿನಿಮಾ ಅಂತೂ ತರ್ತಾ ಇದ್ದೀನಿ. ಆದಷ್ಟು ಬೇಗ ಬರುತ್ತೆ ನೋಡಿ. ಇದಕ್ಕೆ ನಿಮ್ಮ ಬಾಯಲ್ಲಿ ನೀವು ಸುಮ್ಮನೆ ಇರಲ್ಲ ಅಂತ ಹೇಳೋರು. ಈಗ ನಿಮಗೆ ಇಂಟ್ರಾಗೇಷನ್ ಮಾಡ್ಬೇಕು ನಾನು. ಏನಾರ ಅಂದ್ಕೊಳ್ಳಿ ನೀವು, ಬೆಲ್ಲ ಬರ್ತೀನಿ. ಅದು ಏನಾಗುತ್ತೆ ಅಂದರೆ ಟೈಮ್ ತೊಗೋತಾ ಇದೆ ಸಿನಿಮಾ. ಆಲ್ರೆಡಿ ನಾನು 150 days ಶೂಟಿಂಗ್ ಮಾಡಿದ್ದೀನಿ. ಇನ್ನೊಂದು 50 days ಶೂಟಿಂಗ್ ಇದೆ. 200 days ಶೂಟಿಂಗ್ ನಡೀತಾ ಇದೆ. ಹಾಡುಗಳು ಸಾಕಷ್ಟು ಇದೆ, ಟೈಮ್ ತಗೋತಾ ಇದೆ. ಸೊ ನಾನು ಅನೌನ್ಸ್ ಮಾಡಿದಾಗ ಏನಾಗುತ್ತೆ, ಸ್ಪಿರಿಟಲ್ಲಿ ಇನ್ನೇನು ಈ ಬಂದು ಜಾನ್ವರಿ ಬಂದುಬಿಡ್ತೀನಿ ಅಂತೀನಿ. ಬಟ್ ಅದೇನೋ ಕಾರಣಕ್ಕೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಮತ್ತೆ ಜಾನ್ವರಿ ಬಂದಾಗ ನೀವುಗಳೇ 1000 ಪ್ರಶ್ನೆ ಕೇಳ್ತಾರೆ, ಯಾಕ್ರಿ ಹೇಳಿದ್ರೆ ಈ ಟೈಮಿಗೆ ಬರಲಿಲ್ಲ ಅಂತ ನೀವೇ ಹೊಡಿತಾರೆ. ನೀವೇ ಮಾಡೋದು ಜಾಸ್ತಿ ಅದು ಎಲ್ಲ ಕಡೆ. ಸೊ ಇವೆಲ್ಲ ಹೇಳೋದೇ ಬೇಡ, ರೆಡಿ ಆದಮೇಲೆ ಹೇಳೋಣ ಅನ್ನೋದು ಒಂದು ಆಟ ಇಟ್ಕೊಂಡು ಕೂತಿದ್ದೀನಿ ಅಷ್ಟೇ. ಈ ಸರಿ ಏನಂದರೆ ವೆನ್ ದ ಟೋಟಲ್ ಪ್ರಾಡಕ್ಟ್ ಈಸ್ 95% ರೆಡಿ, ಆವಾಗ ಬಂದು ನಿಂತ್ಕೊಂಡ್ರಾಗ ಮಾತಾಡೋಕ್ಕೂ ವಿಷಯ ಇರುತ್ತೆ, ಹೇಳೋದಕ್ಕೂ ವಿಷಯ ಇರುತ್ತೆ. ಅದೇನೋ ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು ಹೇಳೋದೇ ಬೇಕಲ್ಲ. ನೆಕ್ಸ್ಟ್ ಟೈಮ್ ನಾನು ಏನು ಸ್ಟೇಜಲ್ಲಿ ಬಂದು ಅದು ಈ ಥರ ಸಿನಿಮಾ ಮಾಡಿದ್ದೀನಿ, ಆ ಥರ ಸಿನಿಮಾ ಮಾಡಿದ್ದೀನಿ ಅಂತ ನಾವು 40 ವರ್ಷದಲ್ಲಿ ಯಾವತ್ತೂ ಹೇಳಿಲ್ಲ. ಸಿನಿಮಾ ಪರದೆ ಮೇಲೆ ಬಿಡ್ತಿದ್ವಿ, ಜನ ಸಿನಿಮಾ ಪರದೆಯಲ್ಲಿ ಮಾತಾಡೋರು. ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಸುಮ್ಮನೆ ನಾವು ಸಿನಿಮಾ ಹಂಗೆ ಮಾಡ್ತಾಯಿದ್ದೀವಿ, ನಾವು ಹಿಂಗೆ ಮಾಡ್ತಾಯಿದ್ದೀವಿ, ಅದೆಲ್ಲ ಏನೂ ನಡೆಯೋದಿಲ್ಲ. ಇವತ್ತು ಪರದೆ ಮೇಲೆ ನೋಡೋನು ಏನು ಹೇಳ್ತಾನಲ್ಲ, ಸಿನಿಮಾ ಅಲ್ಲಿ ಏನು ಕಾಣಿಸುತ್ತಲ್ಲ ಅದು ಫೈನಲಾಗಿ ಸಿನಿಮಾ ಆಗೋದು. ಅದೇ ಥರ ಸಿನಿಮಾ ಮಾಡಬೇಕು, ಜಾಸ್ತಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬಾರ್ದು ಅನ್ನೋದು ನನ್ನಲ್ಲಿರೋ ಆಟ ಈ ಸರಿ. ಅದನ್ನು ಮಾಡಿಕೊಂಡು ಸಿನಿಮಾ ತೋರಿಸಿದಾಗ ನಿಮಗೆ ಗೊತ್ತಾಗ್ತದೆ ಏನು ಸಿನಿಮಾ ಅಂತ. ಚೆನ್ನಾಗಿಲ್ಲ, ನಿಲ್ಲೋದಿಲ್ಲ ಅಷ್ಟೇ. ಅದಕ್ಕಿಂತ ದರ್ ಇಸ್ ನೋ ಆನ್ಸರ್ಸ್. ಆಲ್ ಥ್ರೂ ಹಿಸ್ಟ್ರಿ ಆಫ್ ಸಿನಿಮಾ 5 ಸಿನಿಮಾ ಸಕ್ಸಸ್ ಆಗುತ್ತೆ 100 ಸಿನಿಮಾ ಬಂದಾಗ. ಇನ್ನು 5 ಸಿನಿಮಾ ಅವ್ರು ಹಾಕಿರೋ ದುಡ್ಡು ಬರುತ್ತೆ. ಇನ್ನು 90 ಸಿನಿಮಾ ಫೇಲೇ ಆಗಿರೋದು. ಇದು ಹಿಸ್ಟ್ರಿ ಆಫ್ ಸಿನಿಮಾಗಳು ಹುಟ್ಟಿದಾಗಿಂದ ಬಂದಿರೋಂಥ ಕ್ಯಾಲ್ಕುಲೇಷನ್. ಇದು ಹಂಗೆ ನಡೆಯೋದು. ಆ್ಯಂಡ್ ಇವತ್ತು ಯುವರ್ ಕನ್ನಡ ಹ್ಯಾಸ್ ಟೇಕನ್ ದಿ ಲಾಸ್ಟ್ ಪೊಸಿಷನ್. ಕಾಂಪಿಟೇಷನ್ ಫ್ರಮ್ ದಿ ಅದರ್ ಲ್ಯಾಂಗ್ವೇಜಸ್ಸು ಜಾಸ್ತಿ. ನಿಮಗೆ ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಎಲ್ಲ ಜಾಸ್ತಿ ಆಯಿತು. ಸೊ ಡೆಫಿನೆಟ್ಲಿ ಯು ಹ್ಯಾವ್ ಟು ಫೇಸ್ ದಿ ಫೈಟ್. ಆ್ಯಂಡ್ ಅದು ಇವತ್ತಲ್ಲ, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮಾಡಬೇಕಾದ್ರೆ ನೀವು ಹೋರಾಟ ಮಾಡಲೇಬೇಕು. ನೀವು ಯು ಹ್ಯಾವ್ ಟು ಕಾಂಪೀಟ್ ಆಲ್ 5 ಲ್ಯಾಂಗ್ವೇಜ್ ಸಿನಿಮಾಸ್. ಇಟ್ ಈಸ್ ಎ ಮಸ್ಟ್. ನೋಡಿ, ಆ ಚಿಕ್ಕ ಮಗು ಕ್ಲಾಪ್ ಹೊಡಿತು, ನೀವು ಯಾರು ಹೊಡಿಲಿಲ್ಲ ಅದಕ್ಕೆ. ಆ್ಯಂಡ್ ಸಿನಿಮಾ ಡೋಂಟ್ ವರಿ, ಬರೋದು ಫ್ಲಾಪು ಫೇಲ್ಯೂರು ದುಡ್ಡು ಮಾಡೋದು ಇಟ್ಸ್ ಅ ಪಾರ್ಟ್ ಆಫ್ ದಿ ಪ್ರೋಸೆಸ್ ಅಲ್ವಾ. ನೀವು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡೋದೇನು, ಬರೀ ಗೆದ್ದಿರೋ ಸಿನಿಮಾಗಳು ಮಾತ್ರ ಕರ್ನಾಟಕದಲ್ಲಿ ನೋಡ್ತೀರಾ. ಅವ್ರದ್ದು ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ವಲ್ಲ. ಅದೆಷ್ಟನ್ನು ಗೊತ್ತದಕ್ಕೆ. ಅವರು ನಮ್ಮ ಥರ 200 ಸಿನಿಮಾ ಮಾಡ್ತಾರೆ ಬೇರೆ ಭಾಷೆಯವರು, ಬಟ್ ಬರಲ್ಲ ಇಲ್ಲಿ. ಚೆನ್ನಾಗಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬಂದು ಬಿದ್ದಾಗ ನಿಮ್ಗೆ ಎಲ್ಲ ಭಾಷೆ ಬೇರೆ ಸಿನಿಮಾಗಳೆಲ್ಲ ಚೆನ್ನಾಗಿದೆ, ನಮ್ಗೆ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಅಲ್ಲಿಂದ ಗೆದ್ದಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬರ್ತಿರೋದು, ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ಲ. ಹಾಂ, ನಂದಾ? ಹಾಂ, ನೀವು ಏನು ಹಿಂಗೆಲ್ಲ ಸುತ್ಕೊಂಡು ನೀಟಾಗಿ ತಗೊಳಕೋ ಪ್ರಶ್ನೆಗಳು. ಇಲ್ಲ, ಅದು ನಾನು ಪ್ಯಾನ್ ಇಂಡಿಯಾಗೆ ಹೋಗಲ್ಲ. ಮಾಡಿದ್ಮೇಲೆ ಅದು ಪ್ಯಾನ್ ಇಂಡಿಯಾಗೆ ಹೋಗುತ್ತೆ. ಅದು ಸೂಪರ್. ನಾನು ಅದು ಅವ್ರು ಬಂದು ಹೊತ್ಕೊಂಡು ಹೋಗ್ಬೇಕು ಸಿನಿಮಾನ. ಅದೇ ಥರ ಪ್ರತಿ ಪ್ರೇಮ್ಲೋಕದಿಂದ ಹಿಡಿದು ಪ್ರೇಮ್ಲೋಕನ ಅವರೇ ಹೊತ್ಕೊಂಡು ಹೋಗ್ರು ಎಲ್ಲ ಭಾಷೆಗೂ. ಎಲ್ಲ ಕಡೆ ಶಾಂತಿ ಕ್ರಾಂತಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾರೆ, ಅಲ್ಲ ಪ್ರೇಮ್ಲೋಕ ಪ್ಯಾನ್ ಇಂಡಿಯಾ ಸಿನಿಮಾ. ಫಸ್ಟೇ ಸಿನಿಮಾ ಮಾಡಿದ್ದು ಪ್ರೇಮ್ಲೋಕ, ತಮಿಳು ಕನ್ನಡ ಒಟ್ಟಿಗೆ ಶೂಟ್ ಮಾಡಿದ್ವಿ, ತೆಲುಗು ಡಬ್ಬಿಂಗ್ ಆಯಿತು. 3 ಅಟ್ ಎ ಟೈಮ್ ರಿಲೀಸ್ ಆಗಿ ಸಿನಿಮಾದ. ಅವಾಗ ಯಾವುದು ಲವ್ ಯಾವತ್ತೂ ಬದಲಾಗೋದಿಲ್ಲ ರೀ, ಮೆಥಡ್ ಬದಲಾಗುತ್ತೆ ಅಷ್ಟೇ. ಕಣ್ಣಲ್ಲಿ ನೋಡ್ತಿದ್ರೆ ಈಗ ಮೆಸೇಜಲ್ಲಿ ಮಾಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಪ್ರೀತಿ ಯಾವತ್ತೂ ಬದಲಾಗೋದಿಲ್ಲ, ಪ್ರೀತಿ ಅದೇ. ಆವಾಗಲೂ ಮಾಡ್ತೀರಿ, ನೀವು ಇರಲಿಲ್ಲ ಅವಾಗೆಲ್ಲ ಅಷ್ಟೇ. ಎಲ್ಲ ಕಾಲದಲ್ಲೂ ಅವ್ರವ್ರು ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ತಪ್ಪುಗಳು ಹೊಸ್ತಲ್ಲ, ತಪ್ಪುಗಳು ಈಗ ಸೋಷಿಯಲ್ ಮೀಡಿಯಲ್ಲಿ ಎದ್ದು ಕಾಣಿಸ್ತವೆ ಅಷ್ಟೇ. ಅದನ್ನು ಚೆನ್ನಾಗಿ ಗುರುತಿಸ್ತೀರಾ, ಅದಕ್ಕೆ ಚೆನ್ನಾಗಿ ಹೆಡ್ಲೈನ್ ಕೊಡೋದು ಕಲ್ತಿದ್ದೀರಾ ಎಲ್ಲರೂ. ಟೈಟ್ಲ್ ನಮ್ಮ ಹತ್ರ ಮಾಡೋದಕ್ಕಿಂತ ಆ್ಯಕ್ಚುಲಿ ನಿಮ್ಮನ್ನು ಕೇಳಬೇಕು ಟೈಟ್ಲ್ ಸಿನಿಮಾ ಇಡೋದಕ್ಕೆ. ಹೆಡ್ಲೈನ್ಸ್ ತುಂಬ ಚೆನ್ನಾಗಿ ಕೊಡ್ತೀರಾ ನೀವು, ಅದು ಕರೆಕ್ಟ್. ಇವತ್ತು ಅದ್ರ ತೊಂದರೆನೇ ಇಲ್ಲ. ಇವತ್ತು ಮಿಸ್ಟೇಕ್ಸ್ ಯಾವ ಕಾಲದಲ್ಲಿ ಮಾಡಿಲ್ಲ ರೀ? ಹಾಂ,
ಯಾವ ನಾಗರಾಜಪ್ಪ ನೀ ಎಲ್ಲಿ ಅವರೇ ಕ್ವಶನ್ ಕೇಳಿದ್ರಲ್ಲ ಅವ್ರು ಪ್ರಶ್ನೆ ಕೇಳಿದ್ರು. ನಿಮಗೆ ಹೇಳ್ತಿರೋದು ಅವನು. ನೀವು ಮಾಡಿದ್ರಲ್ವಾ? ಲವ್ ಮಾಡಿದ್ರಲ್ವಾ ನೀವು? ತುಂಬ ಅಂದರೆ 5-6. ಏನು ಲವ್ ಮಾಡಿದ್ದ? ಏನು ಮಾಡಿದ್ದು ನೀವು? ಹಾಂ, ಒನ್ ಸೈಡು. ನೀವು ಸುಮ್ಮನೆ ಅನ್ಕೊಂಡು ಬಿಟ್ಬಿಡು. ಹಾಂ ಹಾಂ, ಅಲ್ಲ 5 ಜನ ನಿಜವಲ್ಲೂ ಲವ್ ಮಾಡಿದ್ರ ನೀವು ಹುಡುಗಿರ್ನ? ಅಂದ್ರೆ 5 ಜನ ಇಟ್ಕೊಂಡು ಕರ್ಕೊಂಡು ಓಡಾಡಿದ್ದೀರಾ? ರೀ ನೀವು ಯಾವುದೋ ಸ್ಕೂಲಲ್ಲಿ ಹಿಂಗೆ ನೋಡಿರೋದಕ್ಕೆಲ್ಲ ಲವ್ ಅನ್ಕೊಂಡು ಕೂತ್ 5 ಜನದ ಹೆಸರು ಹೇಳ್ರಿ. ಹಾಂ, ಯಾಕೆ ನಮ್ಮನ್ನು ಮಾತ್ರ ಇಲ್ಲಿ ನಿಂತ್ಕೊಂಡು ಕೇಳ್ತೀರಾ? ನೀವು ಮಾತ್ರ ಅಲ್ಲಿ ಕೆಳಗೆ ಬರ್ಬೇಕು. ನಾವು ಹೇಳ್ರಿ, ಪರವಾಗಿಲ್ಲ, ಒಂದು ಹೇಳ್ರಿ. ಯಾಕೆ ಈಗ ಮಗು ಆಗಿ ಮಗು ಆಗೋಗಿದೆ. ಸಪ್ರೇಟ್ ಪ್ರೆಸ್ ಮೀಟ್. ಓಕೆ, ಆಯ್ತಾ? ಚಲೋ, ಮುಗೀತಾ? ಏನು ಶೋಧವ್ರೆ, ಯು ಫಿನಿಶ್ ಯೋರ್ ಕ್ವಶನ್ಸ್? ಓಕೆ, ಅಲ್ಲಿ ಬಂದ್ಮೇಲೆ ಎದುರುಗಡೆ ಕೂತ್ಕೊಳ್ಳೋಣ. ಓಕೆ, ಚಲೋ, ಥ್ಯಾಂಕ್ ಯು ಮ್ಯಾಮ್. ಇವರು ನಂದೊಂದು ಸಿನಿಮಾ ಒನ್ ಡೇ ಬರ್ತೀನಿ ಶೂಟಿಂಗ್ ಅಂದ್ಬಿಟ್ಟು ಆಮೇಲೆ ಸ್ವಿಚ್ ಆಫ್ ಮಾಡಿದ್ರು ಫೋನ್. ಇವರು ನೆನಪಿದ್ದೆ ನಿಮಗೆ? ನಾನು ನೆನಪಿಲ್ಲ ಅಂತ ಅಂದ್ಕೊಂಡಿರ್ತಾರೆ ಪಾಪ ಇವರು. ಜೋಡಿ ಬರುತ್ತೆ ಸರ್ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ. ಬನ್ನಿ.